ವಿದ್ಯಾರ್ಥಿಗಳೇ, ಮುಂದಿನ ಅಧ್ಯಾಯಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಅಹಂ ರಕ್ಷಣಾ ತಂತ್ರಗಳ 4 ವಿಷಯಗಳನ್ನು ನೋಡಿದೆವು. ದಮನ ಮಾಡುವುದು, ಬಾಹ್ಯಾರೋಪಣೆ, ಹಿನ್ನಡೆ ಮತ್ತು ಭಾವಪಲ್ಲಟ. ಮುಂದೆ ನಾವು ನೋಡಲಿಕ್ಕಿರುವಂಥದ್ದು ಪ್ರತಿಕ್ರಿಯಾ ರೂಪಣ. ತನ್ನ ಅಂತರಂಗದ ಉದ್ದೇಶಗಳನ್ನು ಮರೆಮಾಚುವುದು. ಅಂತರಂಗದ ಉದ್ದೇಶಗಳನ್ನು ಮರೆಮಾಚಿ ಅದಕ್ಕೆ ವಿರುದ್ಧವಾದಂತಹ ವರ್ತನೆಗಳನ್ನು ತೋರಿಸುವುದನ್ನು ಪ್ರತಿಕ್ರಿಯಾ ರೂಪಣ ಎನ್ನುತ್ತಾರೆ. ಅಂದರೆ ಇಲ್ಲಿ ಒಬ್ಬ ವ್ಯಭಿಚಾರಿ ಗಂಡ ತನ್ನ ಹೆಂಡತಿಯ ಮೇಲೆಯೇ ಸಂಶಯ ಪಡುವಂಥದ್ದು, ಅಥವಾ ತಾನು ತಪ್ಪು ಮಾಡಿದ್ದರೂ ಕೂಡ ತಪ್ಪು ಮಾಡಲಿಲ್ಲ ಅಂಥೇಳಿ ಅದನ್ನು ಒತ್ತಿ ಹೇಳುವಂಥದ್ದು. ನಾನು ಸುಳ್ಳು ಹೇಳ್ತಾ ಇದ್ರೂ ಕೂಡ ನಾನು ಹೇಳ್ತಾ ಇರುವಂಥದ್ದು ನಿಜವನ್ನೇ ಹೇಳ್ತಾ ಇದ್ದೇನೆಂದು ಪದೇ ಹೇಳುವಂಥದ್ದು. ಅದು ಯಾವ ಕಾರ್ಯವನ್ನು ಅವನು ಮಾಡ್ತಾ ಇದ್ದಾನೆಯೋ ಅದಕ್ಕೆ ವಿರುದ್ಧವಾದ ವರ್ತನೆಯನ್ನು ತೋರಿಸುವಂಥದ್ದು. ಇದನ್ನು ನಾವು ಪ್ರತಿಕ್ರಿಯಾ ರೂಪಣ ಎಂದು ಕರೆಯುತ್ತೇವೆ. ಇಲ್ಲಿ ಆ ವ್ಯಕ್ತಿಯು ಆ ಸಂದರ್ಭದಲ್ಲಿ ಏನಾಗ್ತಾನೆ ಅಂದರೆ ಅವನು ಅಲ್ಲಿ ತಪ್ಪಿಸ್ಕೊಳ್ತಾನೆ, ಅವನು ಅದರಿಂದ ಹೊರಗೆ ಬರ್ತಾನೆ. ಇದು ತನ್ನನ್ನು ತಾನು ಉಳಿಸಿಕೊಳ್ಳಲಿಕ್ಕೆ ಮಾಡುವಂತಹ ಒಂದು ತಂತ್ರ. ಮುಂದಿನದು ಉದಾತ್ತೀಕರಣ. ವ್ಯಕ್ತಿ ತನ್ನಲ್ಲಿರುವಂತಹ ತೀವ್ರವಾದಂತಹ ಲೈಂಗಿಕ ಬಯಕೆಗಳನ್ನು, ಹಿಂಸಾತ್ಮಕ ಪ್ರವೃತ್ತಿಯನ್ನು ಸಮಾಜ ಒಪ್ಪುವ ರೀತಿಯಲ್ಲಿ ಬಳಸಿಕೊಳ್ಳುವಂಥದ್ದು. ಸಮಾಜದಲ್ಲಿ ಇರುವಂತಹ ಕಟ್ಟುಪಾಡುಗಳಿಂದಾಗಿ ಅದನ್ನು ನೇರವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗದೇ ಇರುವಂತಹ ಸಂದರ್ಭಗಳಲ್ಲಿ ಅದನ್ನು ಸಮಾಜ ಸಮ್ಮತ ರೀತಿಯಲ್ಲಿ ವ್ಯಕ್ತಪಡಿಸುವಂಥದ್ದು. ಇದರಿಂದಾಗಿ ಮನಃಶಾಸ್ತ್ರಜ್ಞರ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದರೆ, ಇದರಿಂದಾಗಿ ಅನೇಕ ಕವನಗಳು, ಕವಿತೆಗಳು ಮೂಡಿರುವಂಥದ್ದು ಎಂದು. ಆ ವ್ಯಕ್ತಿ ತನ್ನಲ್ಲಿ ಮೂಡುವಂತಹ ಭಾವನೆಗಳನ್ನು ಸಮಾಜ ಒಪ್ಪುವ ರೀತಿಯಲ್ಲಿ ಕವನವನ್ನು ಬರೆಯುವ ರೀತಿಯಲ್ಲಿಯೋ, ಶಿಲ್ಪಗಳನ್ನು ಕೆತ್ತುವ ರೀತಿಯಲ್ಲಿಯೋ, ಅಥವಾ ಒಂದು ಕಥೆಯನ್ನು ಬರೆಯುವುದರಲ್ಲಿಯೋ, ಅಥವಾ ಒಂದು ಸಿನಿಮಾವನ್ನು ಮಾಡುವುದರಲ್ಲಿಯೋ ತನ್ನ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸುತ್ತಾನೆ. ಉದಾಹರಣೆಗೆ, ನಮ್ಮಲ್ಲಿ ಇರುವಂತಹ ಹಲವಾರು ಕವನಗಳಿರ್ಬೋದು, ಕವಿತೆಗಳಿರ್ಬೋದು. ಅದೇ ರೀತಿ ಒಬ್ಬ ಡೆಂಟಿಸ್ಟ್ ಅಂತ ನಾವೇನು ಹೇಳ್ತೇವೆಯೋ ಅವರ ಮನಸ್ಸಿನಲ್ಲಿ ಹಿಂಸಾತ್ಮಕ ಒಂದು ಪ್ರವೃತ್ತಿ ಇರ್ತದೆ. ಅದನ್ನು ಅವರು ಡೆಂಟಿಸ್ಟ್ ಆಗಿ ಅಲ್ಲಿ ಹಲ್ಲನ್ನು ಕೀಳುವುದರ ಮುಖಾಂತರ ಅದನ್ನು ವ್ಯಕ್ತಪಡಿಸುತ್ತಾರೆ, ಅಥವಾ ಒಬ್ಬ ಬಾಕ್ಸರ್ ಆಗುವುದರ ಮೂಲಕ ಅದನ್ನು ವ್ಯಕ್ತಪಡಿಸುತ್ತಾರೆ ಎಂದು ಮನೋವಿಜ್ಞಾನಿಗಳು ಅಭಿಪ್ರಾಯ ಪಟ್ಟಿದ್ದಾರೆ. ಹಾಗೆಯೇ ಕಲೆ, ಸಾಹಿತ್ಯ, ಸಂಗೀತ, ತಂತ್ರಜ್ಞಾನ ಇದೆಲ್ಲವೂ ಕೂಡ ಮೂಡಿ ಬಂದಿರುವಂಥದ್ದು ಉದಾತ್ತೀಕರಣದಿಂದ ಎನ್ನುವಂಥದ್ದು. ಇನ್ನು ಹುಸಿ ಸಮರ್ಥನೆ. ತನ್ನ ಆತ್ಮಗೌರವವನ್ನು ಕಾಪಾಡಿಕೊಳ್ಳಲು ಮತ್ತು ಇತರರಿಂದ ಒಳ್ಳೆಯ ಅಭಿಪ್ರಾಯವನ್ನು ಗಿಟ್ಟಿಸಲು ನಿಜವಾದ ಕಾರಣವನ್ನು ಕೊಡುವ ಬದಲು ಒಳ್ಳೆಯ ಕಾರಣವನ್ನು ಕೊಡುವುದನ್ನು ಹುಸಿ ಸಮರ್ಥನೆ ಎನ್ನುವರು. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತೇ ಇದೆ, ಕೈಗೆಟುಕದ್ದು ಹುಳಿ. ನರಿಯ ಕತೆ. ದ್ರಾಕ್ಷಿ ಹುಳಿ. ದ್ರಾಕ್ಷಿ ಹುಳಿ. ನರಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ದ್ರಾಕ್ಷಿಯನ್ನು ಪಡೆಯಲು ಅದಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಆ ದ್ರಾಕ್ಷಿಯನ್ನು ನರಿ ಏನೆಂದು ಸಮಾಜಕ್ಕೆ ಹೇಳಿತು ಅಂದರೆ ದ್ರಾಕ್ಷಿ ಹುಳಿಯಾಗಿದೆ. ಹೀಗೇನೆ ಮನುಷ್ಯನು ಕೂಡ ತನ್ನ ಕೈಗೆ ಯಾವುದು ಸಿಗುವುದಿಲ್ಲವೋ, ತನಗೆ ಯಾವುದು ಸಿಗಲು ಸಾಧ್ಯವಿಲ್ಲವೋ ಅದನ್ನು ಕೆಟ್ಟದ್ದು ಎನ್ನುವ ರೀತಿಯಲ್ಲಿ ಹೇಳುವಂಥದ್ದು. ಅದೆಷ್ಟೋ ಡಿಸ್ಟಿಂಕ್ಷನ್ ಅಂಕಗಳನ್ನೇ ಪಡೆದವರಿಗೆ ಯಾವ ಉದ್ಯೋಗ ಸಿಗ್ತದೆ? ಅವರಿಗೆ ಉದ್ಯೋಗ ಸಿಗುವುದಿಲ್ಲ. ಮತ್ತು ತುಂಬ ಮಾರ್ಕನ್ನು ಹಿಡ್ಕೊಂಡು ಮಾಡುವಂಥದ್ದು ಏನಿದೆ, ಇಷ್ಟೇ ಮಾರ್ಕ್ ಸಿಕ್ಕಿದ್ದು ಒಳ್ಳೆಯದಾಯಿತು ಎನ್ನುವಂಥ ಮನೋಭಾವನೆ. ಕೈಗೆಟುಕದ್ದು ಹುಳಿ, ದ್ರಾಕ್ಷಿ ಹುಳಿಯಾಗಿದೆ, ನಮಗದು ಸಿಕ್ಕಲಿಲ್ಲ, ಸೊ ಅದೇನು, ಅದು ಒಳ್ಳೆಯದಿಲ್ಲ ಎನ್ನುವಂಥದ್ದು. ಆ ಕಾಲೇಜಲ್ಲಿ ನನಗೆ ಸೀಟ್ ಸಿಗಲಿಲ್ಲ, ಆ್ಯಕ್ಚುಲಿ ನಾನು ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ, ಆ ಕಾಲೇಜಲ್ಲೇ ನನಗೆ ಸೀಟ್ ಸಿಗಬೇಕು, ಆ ಕಾಲೇಜಿಗೆ ಹೋಗಬೇಕು ಎನ್ನುವಂಥದ್ದು ನನ್ನ ಸಣ್ಣಂದಿನಿಂದ ಆದಂತಹ ಕನಸಾಗಿತ್ತು. ಆದರೆ ಆ ಕಾಲೇಜಿನಲ್ಲಿ ನನಗೆ ಸೀಟ್ ಸಿಗಲಿಲ್ಲ. ಅದರಿಂದ ನಾನು ಏನು ಹೇಳುವಂಥದ್ದು, ಆ ಕಾಲೇಜಿಗೆ ಹೋದರೆ ಅಲ್ಲಿ ಹೋಗುವಂತಹ ವಿದ್ಯಾರ್ಥಿಗಳೆಲ್ಲರೂ ಹಾಳಾಗ್ತಾರೆ, ಅಲ್ಲಿ ಒಳ್ಳೆಯ ಪಾಠಗಳನ್ನು ಮಾಡುವುದಿಲ್ಲ,
ನೆಗೆಟಿವ್ ಋಣಾತ್ಮಕವಾದಂತಹ ವಿವರಗಳನ್ನು ಇನ್ನೊಬ್ಬರಿಗೆ ತಿಳಿಸುವಂಥದ್ದು. ಇದನ್ನು ಸೋರ್ ಗ್ರೇಪ್ ಆಟಿಟ್ಯೂಡು ಅಥವಾ ದ್ರಾಕ್ಷಿ ಹುಳಿ ಎನ್ನುವಂತಹ ಮನೋಭಾವ ಎಂದು ಕರೆಯುತ್ತಾರೆ. ಮುಂದಿನದ್ದು ಸ್ವೀಟ್ ಲೆಮನ್ ಆಟಿಟ್ಯೂಡ್. ಪಾಲಿಗೆ ಬಂದದ್ದು ಪಂಚಾಮೃತ. ಲಿಂಬೆ ಹುಳಿಯೇ ತುಂಬ ಸಿಹಿಯಾಗಿದೆ ಹೇಳುವಂಥದ್ದು. ಲಿಂಬೆ ಹುಳಿ ಏನಾಗಿದೆ? ಹುಳಿಯಾಗಿದೆ. ಆದರೆ ಇದನ್ನೇ ಸಿಹಿ ಉಂಟು ಎನ್ನುವಂಥದ್ದು. ನನಗೆ ಕಡಿಮೆ ಅಂಕ ಸಿಕ್ಕಿದ್ದೇ ಒಳ್ಳೆಯದಾಯಿತು. ಯಾಕಂದರೆ ಅದೇ ನಾನು ಆವಾಗಲೇ ಹೇಳಿದಂತಹ ಉದಾಹರಣೆಯ ಪ್ರಕಾರ ತುಂಬ ಅಂಕ ತೆಗೆದವರು ಕೂಡ ಹಾಗೇ ಇದ್ದಾರೆ, ಉದ್ಯೋಗ ಇಲ್ಲದೆ. ನನಗೆ ಕಡಿಮೆ ಅಂಕ ತೆಗೆದದ್ದೇ ಒಳ್ಳೆಯದಾಯಿತು. ನನಗೆ ಆ ಹುಡುಗಿ ಸಿಗದೇ ಇದ್ದದ್ದೇ ಒಳ್ಳೆಯದಾಯಿತು. ಆ ಕಾಲೇಜು ನನಗೆ ಸಿಗದೇ ಇದ್ದದ್ದೇ ಒಳ್ಳೆಯದಾಯಿತು. ನನಗೆ ಸಿಕ್ಕಿದ್ದೇ ನನಗೆ ಒಳ್ಳೆಯದು ಎನ್ನುವ ಮನೋಭಾವನೆಯನ್ನು ತಳೆಯುವಂಥದ್ದು. ಇದನ್ನು ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಕರೆಯುತ್ತಾರೆ. ಇವುಗಳಿಷ್ಟು ಅಹಂ ರಕ್ಷಣಾ ತಂತ್ರಗಳು. ಇವುಗಳನ್ನು 5 ಅಂಕಗಳಿಗೆ ಅಥವಾ 2 ಅಂಕಗಳಿಗೆ ಅಥವಾ ಕೆಲವು ಸಂದರ್ಭಗಳಲ್ಲಿ 1 ಅಂಕಗಳಿಗೂ ಕೂಡ ಕೇಳುತ್ತಾರೆ. ಮುಂದೆ ನಾವು ನೋಡಲಿಕ್ಕಿರುವಂಥದ್ದು ಎರಿಕ್ಸನ್ ರವರ ಮನೋಸಾಮಾಜಿಕ ಬೆಳವಣಿಗೆ. ಎರಿಕ್ಸನ್ ರವರು ಏನು ಹೇಳಿದ್ದಾರೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತಾನೆ. ಈ ಸವಾಲುಗಳ ವಿರುದ್ಧ ಆ ವ್ಯಕ್ತಿಯು ಹೋರಾಟ ಮಾಡಬೇಕಾಗ್ತದೆ, ಸವಾಲುಗಳನ್ನು ನಿಭಾಯಿಸಬೇಕಾಗ್ತದೆ. ಆ ಸವಾಲುಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದರೆ ಅವನ ಜೀವನ ಒಳ್ಳೆಯದಾಗ್ತದೆ. ಹೀಗೆ ಹಂತಗಳಲ್ಲಿ ಕೂಡ ನಮಗೆ ಸವಾಲುಗಳು ಎದುರಾಗ್ತಾ ಇರ್ತದೆ ಮತ್ತು ನಮ್ಮ ಜೀವನವು ನಿರಂತರ ಬದಲಾವಣೆಯನ್ನು ಹೊಂದುತ್ತಾ ಇರುತ್ತದೆ ಎನ್ನುವಂಥದ್ದು. ಇಲ್ಲಿ ಎರಿಕ್ಸನ್ ರವರು 8 ಮನೋಸಾಮಾಜಿಕ ಬೆಳವಣಿಗೆಯ 8 ಹಂತಗಳನ್ನು ನಮಗೆ ಹೇಳಿದ್ದಾರೆ. ಅದರಲ್ಲಿ ಒಂದು ನಂಬಿಕೆ ವಿರುದ್ಧ ಅಪನಂಬಿಕೆ. ಇದು ಹುಟ್ಟಿದ ಮಗುವಿನಿಂದ 1.5 ವರ್ಷ ತನಕ ಬೆಳೀತದೆ. ನಂಬಿಕೆ, ಆ ಮಗು ಆಗ ತಾನೇ ಬೆಳೀತಾ ಇರುವಂತಹ ಮಗು, ಆ ಮಗುವಿಗೆ ನಂಬಿಕೆ ಬರಬೇಕು. ನನಗೆ ಹಸಿವಾದ ತಕ್ಷಣ ನನಗೆ ತಿನ್ನಲಿಕ್ಕೆ ಸಿಗ್ತದೆ, ತಾಯಿ ಬಂದು ಹಾಲನ್ನು ಕುಡಿಸ್ತಾಳೆ. ಅಲ್ಲಿ ಮುಖ್ಯವಾದಂತಹ ಸಂಬಂಧ ಇರುವಂಥದ್ದು ತಾಯಿ. ನಾನು ಅತ್ತ ತಕ್ಷಣ ತಾಯಿ ಬರ್ತಾಳೆ, ಅವಳು ನನ್ನ ಬಗ್ಗೆ ಗಮನವನ್ನು ಕೊಡ್ತಾಳೆ. ಆ ನಂಬಿಕೆ ಆ ಮಗುವಿಗೆ ಬೆಳಿಬೇಕು. ಆ ನಂಬಿಕೆ ಮಗುವಿಗೆ ಬೆಳೆದಾಗ ಆ ಮಗು ಮುಂದೆ ಸಮಾಜದಲ್ಲಿ ಒಂದು ಸವಾಲುಗಳನ್ನು ಎದುರಿಸಲು ಸಹಾಯಕ ಆಗ್ತದೆ. ಒಂದು ವೇಳೆ ಆ ತಾಯಿ ಆ ಮಗುವಿನ ಆಸೆಗಳನ್ನು ಪೂರೈಸದೇ ಇದ್ದರೆ ಆ ಮಗುವಿಗೆ ಅಪನಂಬಿಕೆ ಬೆಳೀತದೆ. ಮಗು ಸಮಾಜದ ಬಗ್ಗೆ ಋಣಾತ್ಮಕ ಭಾವನೆಗಳನ್ನು ಬೆಳೆಸಿಕೊಳ್ತದೆ. ಆ ಮಗುವಿಗೆ ಮುಂದೆ ತನ್ನ ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳನ್ನು ಎದುರಿಸಲು ಗೊಂದಲ ಉಂಟಾಗ್ತದೆ, ಕಷ್ಟ ಆಗ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಮಗುವಿಗೆ ನಂಬಿಕೆಯನ್ನು ಬೆಳೆಯುವ ರೀತಿಯಲ್ಲಿ ನಾವು ಆ ಮಗುವಿಗೆ ಅಂತಹ ಪರಿಸರವನ್ನು ಒದಗಿಸಬಾರದು. ಮುಂದೆ ಸ್ವಾವಲಂಬನೆ ವಿರುದ್ಧ ಅವಮಾನ ಮತ್ತು ಅನುಮಾನ. ಇದು 1.5ರಿಂದ 3 ವರ್ಷ ತನಕ ಇರ್ತದೆ ಮಕ್ಕಳಲ್ಲಿ. ಸ್ವಾವಲಂಬನೆ ಈ ಸಂದರ್ಭದ ಮಕ್ಕಳೇ ಹೀಗೆ, ಈ ಪ್ರಾಯದ ಮಕ್ಕಳೇ ಹೀಗೆ. ಅಂದರೆ 1.5ರಿಂದ 3 ವರ್ಷದ ಮಕ್ಕಳು ಏನಾದರೊಂದು ಹೊಸತನ್ನು ಮಾಡಲಿಕ್ಕೆ ಎದ್ದು ಬಿದ್ದು ನಡೆಯುವಂಥದ್ದು ಇರ್ತದೆ. ಆವಾಗ ಅವುಗಳು ಓಡಲಿಕ್ಕೆ ಪ್ರಯತ್ನ ಪಡ್ತವೆ, ಅಥವಾ ಏನಾದರೊಂದು ಹತ್ತಲಿಕ್ಕೆ ಪ್ರಯತ್ನ ಪಡ್ತಾರೆ, ಅಥವಾ ತನ್ನದೇ ಆದಂತಹ ತೊದಲು ನುಡಿಯಲ್ಲಿ ಏನಾದರೊಂದು ವಿಷಯವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತವೆ. ಆ ಸಂದರ್ಭದಲ್ಲಿ ಮಗುವಿಗೆ ಪ್ರೋತ್ಸಾಹ ಸಿಕ್ಕಿದರೆ ಆ ಮಗು ಮುಂದೆ ಒಳ್ಳೆಯ ರೀತಿಯಲ್ಲಿ ಬೆಳೆಯಲು ಸಹಾಯಕ ಆಗ್ತದೆ. ಆ ಮಗು ಇಲ್ಲಿ ಆ ಸಂಬಂಧಕ್ಕೆ ಅಥವಾ ಅವನ ಕಾರ್ಯಚಟುವಟಿಕೆಗಳಿಗೆ ಪೂರಕವಾದವರು ತಂದೆ ತಾಯಿಯರು. ಆ ತಂದೆ ತಾಯಿ ಆ ಮಗು ಮಾಡುವಂತಹ ಎಲ್ಲ ಕೆಲಸಗಳಿಗೂ ಕೂಡ ಸ್ವಾವಲಂಬನೆ, ಅದು ತಾನಾಗೇ ಮಾಡ್ತದೆ. ನಾನೇ ಹೋಗ್ತೇನೆ, ನಾನೇ ಮೆಟ್ಟಿಲನ್ನು ಹತ್ತುತ್ತೇನೆ, ನಾನೇ ಮೆಟ್ಟಿಲನ್ನು ಇಳಿದುಕೊಂಡು ಹೋಗುತ್ತೇನೆ, ನಾನೇ ಬ್ರಷ್ ಮಾಡುತ್ತೇನೆ, ಅಥವಾ ನಾನೇ ಎದ್ದು ಕೂತ್ಕೊಳ್ತೇನೆ, ನಿಲ್ತೇನೆ, ಓಡ್ತೇನೆ ಎನ್ನುವ ರೀತಿಯಲ್ಲಿ ಆ ಮಗುವಿಗೆ ಆವಾಗ ಪ್ರೋತ್ಸಾಹ ದೊರಕಿದರೆ ಮುಂದೆ ಮಗು ಸ್ವಾವಲಂಬಿಯಾಗಿ ಬೆಳಿಬೋದು. ಅವಮಾನ ಮತ್ತು ಅನುಮಾನ. ಮಗು ಆ ಸಂದರ್ಭಗಳಲ್ಲಿ ಮನೆಗೆ ಯಾರೋ ಬಂದಿರ್ತಾರೆ, ಅವರ ಎದುರು ಪಟಪಟನೇ ಬಂದು ಮಾತಾಡ್ತದೆ.
ತಂದೆ ತಾಯಿಯರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹೋಗು ಒಳಗಡೆ ಹೋಗಿ ಕೂತ್ಕ, ಮಾತಾಡಬೇಡ, ನೀನು ಮಾತಾಡಬಾರ್ದು ಅಂತ ಬಾಯನ್ನು ಮುಚ್ಚಿಸ್ತಾರೆ. ಆ ಮಗುವಿಗಲ್ಲಿ ಅವಮಾನ ಆಗ್ತದೆ. ಆ ಮಗು ಏನಂದ್ಕೊಳ್ತದೆ ಅಂತ ಹೇಳಿದ್ರೆ, ನಾನು ಮಾತಾಡ್ತಿರೋದು ತಪ್ಪ, ಯಾರಾದರೂ ಬಂದರೆ ಅವರೆದುರು ನಾನು ಮಾತಾಡಬಾರ್ದ, ಆ ಅನುಮಾನ ಮಗುವಿನಲ್ಲಿ ಬೆಳೆಯಲು ಸಾಧ್ಯ ಆಗ್ತದೆ, ಪ್ರಾರಂಭ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಮಗು ಅವಮಾನ ಅನುಮಾನಗಳನ್ನು ಬೆಳೆಸಿಕೊಳ್ತದೆ, ಸವಾಲುಗಳನ್ನು ಎದುರಿಸಬೇಕಾಗ್ತದೆ. ಇಂತಹ ಮಗುವಿಗೆ ಅಲ್ಲಿ ನಿಯಂತ್ರಣ ಕೊಟ್ಟರೆ, ಆ ಮಗು ಪಡುವಂತಹ ಪ್ರಯತ್ನಗಳಿಗೆ ನಾವು ನಿಯಂತ್ರಿಸಿದರೆ ಆ ಮಗು ಮುಂದೆ ಯಾವ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅದಕ್ಕೆ ಕಷ್ಟ ಆಗ್ತದೆ. ಅದೇ ರೀತಿ ಪೂರ್ತಿ ನಿಯಂತ್ರಣವನ್ನೇ ನಾವು ತೆಗೆದುಕೊಳ್ಳದಿದ್ರೆ, ಅದಕ್ಕೆ ಎಲ್ಲವನ್ನು ಫ್ರೀ ಬಿಟ್ಟರೆ ಆವಾಗ ಕೂಡ ಆ ಮಗುವನ್ನು ಯಾರು ಹಿಡಿಯುವವರೇ ಇಲ್ಲ. ಆ ಮಗು ಒಂದು ತುಂಬ ಸೋಮಾರಿ ಅಥವಾ ಹಠಮಾರಿ ಮಗುವಾಗಿ ಬೆಳಿಬೋದು. ಪ್ರಯತ್ನದ ವಿರುದ್ಧ ತಪ್ಪು ಭಾವನೆ, ಇದು 3 ರಿಂದ 6 ವರ್ಷದ ಮಕ್ಕಳಲ್ಲಿ ಕಂಡುಬರುವಂಥದ್ದು. 2ನೇ ಹಂತದ ಹಾಗೆ ಇಲ್ಲಿ ಕೂಡ ಅಷ್ಟೇ ಪ್ರಯತ್ನ ಪಡ್ತದೆ. ಮಗು ಏನಾದರೂ ಒಂದು ಹೊಸತನ್ನು ಮಾಡಲು ಪ್ರಯತ್ನ ಪಡ್ತದೆ. ಆ ಪ್ರಯತ್ನಕ್ಕೆ ಪ್ರೋತ್ಸಾಹ ಇಲ್ಲಿ ತುಂಬ ಮುಖ್ಯ. ಪ್ರೋತ್ಸಾಹ ಸಿಕ್ಕಿದಾಗ ಆ ಪ್ರಯತ್ನವನ್ನು ಮಗು ಮುಂದುವರಿಸ್ತದೆ. ನನಗೂ ಮಾಡ್ಬೋದು, ನಾನು ಏನಾದರೂ ಒಂದು ಸಾಧಿಸ್ಬೋದು ಅಂತ. ಇಲ್ಲಿ ಮನೆಯವರೆಲ್ಲ, ಕುಟುಂಬದ ಸದಸ್ಯರು ಆ ಮಗುವಿನ ತುಂಬ ಮುಖ್ಯವಾದಂತಹ ಸಂಬಂಧವನ್ನು ಈ ಸಂದರ್ಭದಲ್ಲಿ ಹೊಂದಿರುವವರು. ಆ ಮಗುಗೆ ತಾನು ಮಾಡ್ತಾ ಇರುವಂತಹ ಪ್ರಯತ್ನದಲ್ಲಿ ತಪ್ಪನ್ನು ಕಂಡುಹಿಡಿದ್ರೆ, ಅಥವಾ ನೀನು ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಸುಮ್ಮನೆ ಕುಳಿತುಕೋ ಎಂದು ಬಾಯನ್ನು ಮುಚ್ಚಿಸಿದರೆ ಆ ಮಗುವಿಗೆ ತಪ್ಪು ಭಾವನೆ ಬೆಳೀತದೆ. ನಾನು ಮಾಡ್ತಾ ಇರೋದು ತಪ್ಪ ಏನು, ನಾನು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಆ ಮಗು ನಕಾರಾತ್ಮಕ ಭಾವನೆಗಳನ್ನು ಬೆಳೆಸಿಕೊಳ್ತದೆ. ಮುಂದೆ ಆ ಮಗುವಿಗೆ ಸವಾಲುಗಳನ್ನು ಎದುರಿಸಲು ತುಂಬ ಸಮಸ್ಯೆ ಆಗ್ತದೆ. ಪರಿಶ್ರಮದ ವಿರುದ್ಧ ಕೀಳರಿಮೆ, ಇಲ್ಲಿ ಮಗು ನಾವು ನೋಡ್ಬೋದು, ಈ ಮಗು ಆಗ ತಾನೇ ಶಾಲೆಗೆ ಹೋಗಲು ಪ್ರಾರಂಭಿಸ್ತದೆ. ಆ ಮಗು ತರಗತಿಯಲ್ಲಿ ತಾನೇ ಮುಂದೆ ಬರಬೇಕು, ತಾನೇ ಮೊದಲಿಗೆ ಟೀಚರಿಗೆ ಉತ್ತರವನ್ನು ಹೇಳಬೇಕು, ಈ ಹೇಳಬೇಕು, ABCDಯನ್ನು ನಾನೇ ಮೊದಲು ಬರಿಬೇಕು ಎನ್ನುವಂತಹ ಆ ಒಂದು ಭಾವನೆ ಇರ್ತದೆ. ಆ ಸಂದರ್ಭದಲ್ಲಿ ಆ ಮಗುವಿಗೆ ಆ ಪರಿಶ್ರಮಕ್ಕೆ ಪ್ರೋತ್ಸಾಹ ಸಿಕ್ಕಿದ್ರೆ ಆ ಮಗು ಉತ್ತಮ ಸ್ಪರ್ಧಾತ್ಮಕ ಗುಣವನ್ನು ಮುಂದೆ ಬೆಳೆಸ್ಕೊಳ್ಬೋದು, ಸವಾಲುಗಳನ್ನು ಎದುರಿಸಲು ಸಹಾಯಕವಾಗ್ತದೆ. ಅದೇ ರೀತಿ ಆ ಮಗುವಿಗೆ ಆ ಸಂದರ್ಭಗಳಲ್ಲಿ ಪ್ರೋತ್ಸಾಹ ಸಿಗದೆ ಹೋದರೆ ಆ ಮಗು ಕೀಳರಿಮೆಯನ್ನು ಬೆಳೆಸಿಕೊಳ್ತದೆ. ನಾನು ಏನು ಮಾಡಿದರೂ ಕೂಡ ಅದಕ್ಕೆ ಯಶಸ್ವಿಯಾಗುವುದಿಲ್ಲ, ನಾನು ಸ್ಪರ್ಧೆಯನ್ನು ಮಾಡಿದರೂ ಕೂಡ ನನಗೆ ಯಾವುದೇ ರೀತಿಯ ಒಳ್ಳೆಯದಾಗುವುದಿಲ್ಲ, ಆದ್ದರಿಂದ ನಾನು ಮಾಡದಿರುವುದೇ ಒಳಿತು ಎನ್ನುವಂಥ ಕೀಳರಿಮೆಯನ್ನು ತನ್ನ ಮನಸ್ಸಿನಲ್ಲಿ ಬೆಳೆಸಿಕೊಳ್ತದೆ. ಮುಂದೆ ಮಗುವಿಗೆ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಲು ಕಷ್ಟ ಆಗ್ತದೆ. ಮುಂದಿನ ಹಂತ ವ್ಯಕ್ತಿತ್ವ ಸ್ಥಾಪನೆ ವಿರುದ್ಧ ಗೊಂದಲ. ಮಗು ನಾನು ಯಾರು ಎನ್ನುವಂತಹ ಒಂದು ವ್ಯಕ್ತಿತ್ವ ಸ್ಥಾಪನೆಯನ್ನು ರೂಪಿಸಿಕೊಳ್ಳುವಂತಹ ಹಂತ. ನಾನು ಏನಾಗಬೇಕು, ಮುಂದೆ ನಾನು ಏನು ಮಾಡಬೇಕು, ನನ್ನ ಕಾರ್ಯಗಳೇನು ಎನ್ನುವಂತಹ ಪ್ರಶ್ನೆಗಳಿಗೆ ನಿಖರವಾದ ಉತ್ತರ ಆ ಮಗುವಿಗೆ ದೊರೆತರೆ ಮುಂದೆ ಆ ಮಗು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯಲು ಸಹಕಾರಿ ಆಗ್ತದೆ. ಅಲ್ಲಿ ಗೊಂದಲ ಉಂಟಾದರೆ, ನಾನು ಈ ರೀತಿ ಇರಬೇಕಾ ಬೇಡವಾ, ನಾನು ಆ ಸಾಧನೆಯನ್ನು ಮಾಡಬೇಕಾ ಅಥವಾ ನಾನು ಈ ರೀತಿಯ ಜೀವನ ಮಾಡಬೇಕಾ, ಈ ರೀತಿ ಮಾಡಿದರೆ ಏನಾಗ್ಬೋದು ಅಥವಾ ಆ ರೀತಿ ಮಾಡಿದರೆ ಏನಾಗ್ಬೋದು ಅಂತ ಹೇಳಿ ಅಲ್ಲಿ ಗೊತ್ತು ಗುರಿ ಇಲ್ಲದ ರೀತಿಯಲ್ಲಿ ಅವನ ಜೀವನ ಆದರೆ, ಅಂದರೆ ಏನು ಮಾಡಬೇಕೆನ್ನುವಂಥ ಒಂದು ಸ್ಪಷ್ಟ ನಿರ್ಧಾರ ಇಲ್ಲದಿದ್ದರೆ ಅಲ್ಲಿ ಗೊಂದಲ ಆಗ್ತದೆ. ಗೊತ್ತು ಗುರಿ ಇಲ್ಲದ ನೌಕೆ ಥರ ಅವನ ಜೀವನ ಆಗ್ತದೆ. ಇದು ಆಗುವಂತಹ ಪ್ರಾಯ ಈಗ ನಿಮ್ಮ ಏಜ್ ಮಕ್ಕಳೇ 12 ರಿಂದ 18 ವರ್ಷ. ಆದ್ದರಿಂದ ಪ್ರತಿಯೊಬ್ಬರು ಕೂಡ, ನೀವೆಲ್ಲರೂ ಕೂಡ ನಿಮ್ಮ ಜೀವನದ ಬಗ್ಗೆ ಸ್ಪಷ್ಟತೆಯನ್ನು ಬೆಳೆಸಿಕೊಳ್ಳಿ. ಮುಂದೆ ನಾನು ಏನಾಗಬೇಕು, ನಿಮ್ಮ ಐಡೆಂಟಿಟಿಯನ್ನು ಬೆಳೆಸಿಕೊಳ್ಳಿ. ಇಷ್ಟು ವರ್ಷದಲ್ಲಿ ನಾನು ಎಲ್ಲಿರಬೇಕು, ಏನಾಗಿರಬೇಕು, ಯಾವ ರೀತಿಯ ವ್ಯಕ್ತಿತ್ವವನ್ನು ನಾನು ಬೆಳೆಸಿಕೊಳ್ಬೇಕು, ಪ್ರತಿಯೊಂದಕ್ಕೂ ಕೂಡ ನಿಖರವಾದ ಉತ್ತರವನ್ನು ಬೆಳೆಸಿಕೊಳ್ಳಿ. ಆಗ ನಿಮಗೆ ಯಾವುದೇ ರೀತಿಯ ಗೊಂದಲಗಳಲ್ಲಿ ಇರುವುದಿಲ್ಲ. ನಿಮ್ಮ ವ್ಯಕ್ತಿತ್ವದ ಭದ್ರ ಬುನಾದಿ ಇಲ್ಲಿ ಹಾಕಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ಹಂತ ಆತ್ಮೀಯತೆ ವಿರುದ್ಧ ಒಂಟಿತನ. ಇಲ್ಲಿ 18 ರಿಂದ 30 ವರ್ಷ ವ್ಯಕ್ತಿಯು ತನ್ನ ಸುತ್ತಮುತ್ತಲಿನವರ ಜೊತೆಗೆ, ತನ್ನ ಸ್ನೇಹಿತರ ಜೊತೆ ಆತ್ಮೀಯತೆಯನ್ನು ಬೆಳೆಸಿಕೊಳ್ಳುವಂತಹ ಒಂದು ಸಂದರ್ಭ ಇದು.
ಅಂದರೆ ಸಂಬಂಧವನ್ನು ಬೆಳೆಸಿಕೊಳ್ಳುವಂತಹ ಸಂದರ್ಭ. ಆ ಸಂಬಂಧವನ್ನು ಬೆಳೆಸಿಕೊಳ್ಳುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಒಳ್ಳೆಯ ರೀತಿಯಲ್ಲಿ ಬೆಳೆಸಿಕೊಂಡ್ರೆ ಆ ಮುಂದೆ ಆ ವ್ಯಕ್ತಿಗೆ ತಾನು ಮಾಡಿದಂತಹ ಒಂದು ಸಾಧನೆಯಲ್ಲಿ ಒಳ್ಳೆಯದಾಗ್ತದೆ. ಅಂದರೆ ಅವನಲ್ಲಿ ಎಲ್ಲರ ಸಂಬಂಧವು ಒಳ್ಳೆ ರೀತಿಯಲ್ಲಿ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ಆ ಸಂದರ್ಭದಲ್ಲಿ ಅವನಿಗೆ ಆ ಸಂಬಂಧವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗದೇ ಇದ್ದಾಗ ಒಂಟಿತನ ಕಾಡ್ತದೆ. ಯಾರ ಜೊತೆಯೂ ಕೂಡ ಸರಿಯಾಗಿ ಉತ್ತಮ ರೀತಿಯಲ್ಲಿ ಬೆರೆಯಲು ಸಾಧ್ಯವಾಗುವುದಿಲ್ಲ, ಕಷ್ಟ ಆಗ್ತದೆ. ಕಮ್ಯುನಿಕೇಷನ್ ಮಾಡುವಂಥದ್ದು ಕಷ್ಟ ಆಗ್ತದೆ, ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ. ಇಂಥದನ್ನು ಆ ವ್ಯಕ್ತಿಯಲ್ಲಿ ನಾವು ಕಾಣ್ಬೋದು. ಮುಂದೆ ಉತ್ಪಾದಕತೆ ವಿರುದ್ಧ ಜಡತ್ವ. ಇಲ್ಲಿ ವ್ಯಕ್ತಿ ತನ್ನ ಕುಟುಂಬಕ್ಕೆ, ಸಮಾಜಕ್ಕೆ ಮತ್ತು ವೃತ್ತಿಗೆ ಏನಾದರೂ ಕೊಡುಗೆ ನೀಡುವಂಥದ್ದು, ಏನಾದರೂ ಮಾಡಬೇಕು. ವೃತ್ತಿ ಜೀವನವನ್ನು ನಡೆಸ್ತಾನೆ ವ್ಯಕ್ತಿ, ಇಲ್ಲಿ ನಡೆಸಲೇಬೇಕಾಗ್ತದೆ 30ರಿಂದ 45 ವರ್ಷ. ಆ ಸಂದರ್ಭಗಳಲ್ಲಿ ವ್ಯಕ್ತಿಯು ಕೊಡುಗೆ ನೀಡುವಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ತಾನೆ. ಏನಾದರೂ ಒಂದು ಒಳ್ಳೇದು ಮಾಡಬೇಕು, ಸಮಾಜಕ್ಕಿರ್ಬೋದು, ಕುಟುಂಬಕ್ಕಿರ್ಬೋದು, ತನ್ನ ಸುತ್ತಮುತ್ತಲಿನವರಿಗಿರ್ಬೋದು, ಅನಾಥರಿಗಿರ್ಬೋದು, ಯಾರಿಗಾದರೂ. ಆ ರೀತಿಯ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ್ರೆ ಅವನು ಒಬ್ಬ ಒಳ್ಳೆಯ ಹಿತ ಚಿಂತಕನಾಗಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಂತಹ ಒಬ್ಬ ವ್ಯಕ್ತಿಯಾಗಿ ಬೆಳೀತಾನೆ. ಆ ಸಂದರ್ಭದಲ್ಲಿ ಅವನಲ್ಲಿ ಜಡತ್ವವನ್ನು ಹೊಂದಿದರೆ, ಅಂದರೆ ಅವನಿಗೆ ಅಲ್ಲಿ ಸರಿಯಾದಂತಹ ಉತ್ತರ ಸಿಗದೇ ಇದ್ದರೆ ನನಗೇನು ಕೊಡಲಿಕ್ಕಾಗಲಿಲ್ಲ ಅಲ್ವಾ, ನಾನು ಏನು ಕೊಡಲೇ ಇಲ್ಲ ಅಲ್ವಾ, ನನ್ನಿಂದಾದಂತಹ ಯಾವ ಕೊಡುಗೆ ಇಲ್ಲ ಅಲ್ವಾ ಅಂತ ಅವನಿಗೆ ತುಂಬ ಮನಸ್ಸಿಗೆ ಗೊಂದಲ ಉಂಟಾಗ್ತದೆ. ಮತ್ತು ಪದೇ ಪದೇ ವೃತ್ತಿಯನ್ನು ಬದಲಾಯಿಸುವಂಥದ್ದು, ತನ್ನ ಜೀವನದಲ್ಲಿ ಕೂಡ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರುವಂಥದ್ದು, ಇದೆಲ್ಲ ಆ ವ್ಯಕ್ತಿಯಲ್ಲಿ ಈ ಸಂದರ್ಭದಲ್ಲಿ ನಾವು ಕಾಣ್ಬೋದು. ಮುಂದೆ ತೃಪ್ತಿ ವಿರುದ್ಧ ನಿರಾಸೆ. ಇದು 45 ವರ್ಷ ಮೇಲ್ಪಟ್ಟು ಇಲ್ಲಿ ವ್ಯಕ್ತಿಯು ತೃಪ್ತಿಯನ್ನು ಹೊಂದುವಂತಹ ಸಂದರ್ಭ. ತಾನು ಎನಿಸಿದ ರೀತಿಯಲ್ಲಿ ಅವನ ಜೀವನ ಆಗಿದ್ದರೆ, ತನ್ನ ಮನಸ್ಸಿನಲ್ಲಿ ಏನೆಲ್ಲ ಎಣಿಸಿಕೊಂಡಿದ್ದಾನೋ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದರೆ ಖಂಡಿತವಾಗಿ ಆ ವ್ಯಕ್ತಿಗೆ ತೃಪ್ತಿ ಬರ್ತದೆ. ಜೀವನದಲ್ಲಿ ನಾನು ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಎಂದುಕೊಳ್ಳುತ್ತಾನೆ. ಆ ಸಾರ್ಥಕತೆಯ ಮನೋಭಾವ ಇಲ್ಲಿ ಬರ್ತದೆ. ಯಾವ ವ್ಯಕ್ತಿಗೆ ತಾನು ಏನು ಮಾಡಲಿಕ್ಕಾಗಲಿ ಇಲ್ಲವೋ ನಾನು ಆ ರೀತಿ ಮಾಡಬಹುದಿತ್ತು, ಅಥವಾ ನಾನು ಈ ರೀತಿ ಮಾಡಬಹುದಿತ್ತು, ನಾನು ಅದೆಷ್ಟೋ ಸಾಧನೆಗಳನ್ನು ಮಾಡಬಹುದಿತ್ತು, ನಾನು ಇಂಥವರಿಗೆ ಕೊಡುಗೆಗಳನ್ನು ಕೊಡಬಹುದಿತ್ತು, ಅಥವಾ ಅನಾಥರಿಗೆ ನಾನು ಸೇವೆಯನ್ನು ಮಾಡಬಹುದಿತ್ತು, ಈ ರೀತಿ ಅವನಲ್ಲಿ ನಾನು ಆ ರೀತಿ ಮಾಡಲಿಕ್ಕೆ ಆಗಲಿಲ್ಲ ಅಂಥೇಳಿ ವಿಷಾದವನ್ನು ವ್ಯಕ್ತಪಡಿಸುವಂತಹ ಸಂದರ್ಭ ಕೂಡ ಇಲ್ಲಿ ಬರ್ತದೆ. ಅವನ ಆ ಕಾರ್ಯವನ್ನು ಮಾಡದೇ ಇದ್ದಾಗ. ತೃಪ್ತಿ ವಿರುದ್ಧ ನಿರಾಸೆ. ಒಂದು ತೃಪ್ತಿಯನ್ನು ಹೊಂದುತ್ತೇವೆ ನಾವು ಜೀವನದಲ್ಲಿ, ಅಥವಾ ನಾವು ಜೀವನದಲ್ಲಿ ನಿರಾಸೆಯನ್ನು ಹೊಂದುತ್ತೇವೆ. ಹೀಗೆ ಜೀವನದ ಪ್ರತಿಯೊಂದು ಹಂತಗಳಲ್ಲಿ ಕೂಡ ನಮಗೆ ಸವಾಲುಗಳು ಬಂದೇ ಬರ್ತದೆ. ಆ ಸವಾಲುಗಳನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸಿದಾಗ ಖಂಡಿತ ನಾವೊಬ್ಬ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಸಾಧ್ಯ ಆಗ್ತದೆ. ವಿದ್ಯಾರ್ಥಿಗಳೇ, ಮುಂದೆ ನಾವು ನೋಡಲಿಕ್ಕಿರುವಂಥದ್ದು ವ್ಯಕ್ತಿತ್ವ ಮಾಪನ ವಿಧಾನಗಳು. ನಾವೊಬ್ಬ ವ್ಯಕ್ತಿಯನ್ನು ಈ ಹಿಂದೆಯೇ ನಾವು ನೋಡಿದೆವು. ಅವನೊಬ್ಬ ಸೋಮಾರಿ, ಅವನೊಬ್ಬ ಧೈರ್ಯವಂತ, ಅಥವಾ ಅವನೊಬ್ಬ ಬುದ್ಧಿವಂತ, ಅವನು ಪ್ರಾಮಾಣಿಕ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಿಯನ್ನು ನಾವು ವರ್ಗೀಕರಿಸ್ತೇವೆ. ಆದರೆ ಇದು ಎಷ್ಟು ಸರಿ ಎಷ್ಟು ತಪ್ಪು? ಇದಕ್ಕೆ ಒಂದು ರೀತಿಯ ನಿರ್ದಿಷ್ಟವಾದಂತಹ ಮಾಪನ ಅಂತ ಇರುವುದಿಲ್ಲ. ನಮಗೆ ಬಂದಂತಹ ಅನುಭವ, ಅಭಿಪ್ರಾಯ, ಅಥವಾ ಇತರರಿಂದ ಸಿಕ್ಕಿದಂತಹ ಒಂದು ವಿಚಾರಧಾರೆಯಿಂದಾಗಿ ನಾವು ಒಬ್ಬ ವ್ಯಕ್ತಿಯನ್ನು ವಿಂಗಡಣೆ ಮಾಡ್ತೇವೆ. ಆದರೆ ಇದನ್ನು ನಿಖರವಾಗಿ ಹೇಗೆ ಮಾಪನ ಮಾಡಬಹುದು? ಇದಕ್ಕೆ ಮನೋವಿಜ್ಞಾನಿಗಳು 3 ವಿಧಗಳನ್ನು ತಿಳಿಸಿದ್ದಾರೆ ನಮಗೆ. ಈ 3 ವಿಧಗಳಿಂದ ಬೇರೆ ಬೇರೆ ವಿಧಗಳು ಉಂಟು, ಆದರೆ ಈ 3 ವಿಧಗಳನ್ನು ನಾವು ಈ ಪಾಠದಲ್ಲಿ ಅಧ್ಯಯನ ಮಾಡಲಿಕ್ಕಿದ್ದೇವೆ. ಅವುಗಳಲ್ಲಿ ಒಂದು ಸ್ವಯಂ ಮಾಹಿತಿ ವಿಧಾನ, ಎರಡನೆಯದು ಪ್ರಕ್ಷೇಪಣ ವಿಧಾನ, ಮೂರನೆಯದು ವರ್ತನ ವಿಶ್ಲೇಷಣಾ ವಿಧಾನಗಳು ಅಥವಾ ವರ್ತನಾ ವಿಧಾನಗಳಂತ ಕೂಡ ಕರೀತಾರೆ. ಮೊದಲಿಗೆ ನಾವು ಸ್ವಯಂ ಮಾಹಿತಿ ವಿಧಾನಗಳನ್ನು ನೋಡೋಣ. ಸ್ವಯಂ ಮಾಹಿತಿ ವಿಧಾನಗಳು ಅಂದರೆ ಇವುಗಳನ್ನು ಪ್ರಶ್ನಾವಳಿಗಳು ಅಂತ ಕೂಡ ಕರೀತಾರೆ. ಇಲ್ಲಿ ಕೆಲವರು ಮನೋವಿಜ್ಞಾನಿಗಳು
ಹಲವಾರು ಪ್ರಶ್ನಾವಳಿಗಳಿರ್ತದೆ. ಈ ಪ್ರಶ್ನಾವಳಿಗಳನ್ನು ನೋಡಿಕೊಂಡು ಅದಕ್ಕೆ ನಮ್ಮ ವ್ಯಕ್ತಿತ್ವದಲ್ಲಿ ಇರುವಂತಹ ಗುಣಗಳು ಅನ್ವಯಿಸುತ್ತದೆಯೇ ಇಲ್ಲವೇ ಎನ್ನುವುದನ್ನು ನೋಡಿಕೊಂಡು ನಾವು ಅದಕ್ಕೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಇದನ್ನು ಬೇರೆ ಯಾರೂ ಮಾಡುವಂಥದ್ದಲ್ಲ, ನಾವೇ ನಮ್ಮ ಬಗ್ಗೆ ಅಲ್ಲಿ ಮಾಹಿತಿಯನ್ನು ಕೊಡುವಂಥದ್ದು. ಇದರಲ್ಲಿ ನಾವು ಮುಖ್ಯವಾಗಿ ಕಲೀಲಿಕ್ಕಿರುವಂಥದ್ದು 3 MMPI. ಅಂದರೆ ಇದು ನಿಮಗೆ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಕೇಳ್ತಾರೆ. MMPI ಅಂದರೆ ಮಿನ್ನೆಸೋಟಾ ಮಲ್ಟಿಫೇಸಿಕ್ ಪರ್ಸನಾಲಿಟಿ ಇನ್ವೆಂಟ್ರಿ. ಮಿನ್ನೆಸೋಟಾ ಮಲ್ಟಿಫೇಸಿಕ್ ಪರ್ಸನಾಲಿಟಿ ಇನ್ವೆಂಟ್ರಿ ತುಂಬ ದೊಡ್ಡದಾದಂತಹ ಒಂದು ಪ್ರಶ್ನಾವಳಿ. ಇದರಲ್ಲಿ 567 ಪ್ರಶ್ನೆಗಳು ಇವೆ. ಪ್ರತಿಯೊಂದು ಪ್ರಶ್ನೆಗಳ ಎದುರು ಹೌದು ಅಥವಾ ಇಲ್ಲ ಎನ್ನುವಂತಹ ಉತ್ತರಗಳಿವೆ. ಇದನ್ನು ಹ್ಯಾಥ್ವೆ ಮತ್ತು ಮೆಕೆಲ್ಲಿ ಇವರು ಈ ಪ್ರಶ್ನಾವಳಿಯನ್ನು ರೂಪಿಸಿದವರು. ಈ ಪ್ರಶ್ನಾವಳಿಯು ಒಬ್ಬ ವ್ಯಕ್ತಿಯ ಬಗ್ಗೆ ತುಂಬ ನಿಖರವಾದಂತಹ ಮಾಹಿತಿಯನ್ನು ನಮಗೆ ಕೊಡ್ತವೆ. ಯಾಕೆಂತ ಹೇಳಿದರೆ ಇಲ್ಲಿ 567 ಪ್ರಶ್ನೆಗಳಿವೆ. ಇದು ವ್ಯಕ್ತಿಯ ವರ್ತನೆಯ 10 ಅಂಶಗಳನ್ನು ನಮಗೆ ತಿಳಿಸಿಕೊಡ್ತದೆ. 10 ಅಂಶಗಳು ಯಾವುದೆಂದರೆ, 1 ಮನೋವ್ಯಾಧಿ, ಮತ್ತೊಂದು ಖಿನ್ನತೆ, ಹೆಣ್ತನ ಗಂಡ್ತನ, ಹಿಸ್ಟೀರಿಯಾ, ಸೈಕಸ್ಥೇನಿಯಾ, ಸ್ಕಿಜೋಫ್ರೇನಿಯಾ ಇಚ್ಛಿತ್ತ, ಉನ್ಮಾದ, ಸಾಮಾಜಿಕ ಅಂತರ್ಮುಖತ್ವ ಮುಂತಾದ 10 ವಿಷಯಗಳನ್ನು ಇದು ನಮಗೆ ತಿಳಿಸಿಕೊಡ್ತದೆ. ಇಲ್ಲಿ ಯಾರು ಸ್ವಯಂ ಮಾಪನವನ್ನು ಮಾಡ್ತಾ ಇದ್ದಾನೆಯೋ ಅವನಲ್ಲಿ ಹಿಸ್ಟೀರಿಯಾದ ಲಕ್ಷಣಗಳು ಇವೆಯೇ ಅಥವಾ ಸೈಕಸ್ಥೇನಿಯಾದ ಲಕ್ಷಣಗಳು ಇವೆಯೇ, ಸಾಮಾಜಿಕ ಅಂತರ್ಮುಖತ್ವ ಅವನ ಹತ್ರ ಎಷ್ಟು ಇದೆ ಎನ್ನುವಂಥದ್ದನ್ನು ಇದರಲ್ಲಿ ಮುಂದೆ ಕೀಯ ಸಹಾಯದಿಂದ ನಾವು ಅದನ್ನು ನೋಡ್ಬೋದಾಗಿದೆ. ಹೀಗೆ ಈ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಹೇಗಿರ್ತದೆ ಅಂದರೆ, ಪ್ರಶ್ನೆಗಳನ್ನು ಓದಿಕೊಂಡು ಅದರ ಮುಂದೆ ಇರುವಂತಹ ಹೌದು ಅಥವಾ ಇಲ್ಲ ಎನ್ನುವಂತಹ ಎರಡರಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಬೇಕು. ನಾನು ಅತಿ ಬೇಗ ಸುಸ್ತಾಗುತ್ತೇನೆ, ಹೌದು ಇಲ್ಲ, ಇಂತಹ ಪ್ರಶ್ನೆಗಳಲ್ಲಿ ಇರ್ತದೆ. ಅದನ್ನು ನಾವಲ್ಲಿ ಅದಕ್ಕೆ ನಿಖರವಾದಂಥ ನಮ್ಮ ಮನಸ್ಸಿಗೆ ಏನು ಬರ್ತದೆ, ನಾನು ಏನು ಅಂದರೆ ಇಲ್ಲಿ ನಾವು ತುಂಬ ಆಲೋಚನೆ ಮಾಡಿ ಉತ್ತರವನ್ನು ಕೊಡಬಾರ್ದು. ನಮ್ಮ ಮನಸ್ಸಿಗೆ ಮೊದಲಿಗೆ ಬರುವಂತಹ ಉತ್ತರವನ್ನೇ ನಾವು ಕೊಡಬೇಕಾಗ್ತದೆ. ಇದರ ಪ್ರಕಾರ ನಾವು ವ್ಯಕ್ತಿತ್ವ ಮಾಪನವನ್ನು ಮಾಡ್ಬೋದು. ಇದರ ಈ MMPIಯ ಅನುಕೂಲವೇನೆಂದರೆ, ಇದು ನಮಗೆ ತುಂಬ ವಿವರವಾದಂತಹ ಒಂದು ಅಧ್ಯಯನವನ್ನು ಇದು ಮಾಡ್ತದೆ. ಅಂದರೆ 10 ವಿಭಾಗಗಳಲ್ಲಿ ನಮ್ಮನ್ನು ವ್ಯಕ್ತಿತ್ವದ ಗುಣಗಳನ್ನು ಇದು ಅಧ್ಯಯನ ಮಾಡ್ತದೆ ಮತ್ತು ತುಂಬ ಉದ್ದ ಇರೋದ್ರಿಂದ ಎಲ್ಲ ವಿಷಯಗಳನ್ನು ಇಲ್ಲಿ ತಿಳ್ಕೊಳ್ಬೋದು ನಾವು. ಇನ್ನೊಂದು ಇದರ ಅನಾನುಕೂಲ ಏನು ಅಂತ ಹೇಳಿದರೆ, ಇದು ಉದ್ದವಾಗಿರುವುದೇ ಅನಾನುಕೂಲ. ವ್ಯಕ್ತಿ ಅಡ್ಡದಿಡ್ಡಿಯಾಗಿ ಹೋಗುವಂತಹ, ಅಂದರೆ ಸುಸ್ತಾಗಿ ಆಯಾಸವಾಗಿ ಅಡ್ಡದಿಡ್ಡಿ ಉತ್ತರಿಸ್ಬೋದಂತಹ ಚಾನ್ಸಸ್ ಇರ್ತದೆ. ಆದ್ದರಿಂದ ಎಷ್ಟು ಸ್ಪಷ್ಟತೆ ಸಿಗ್ತದೆ ಎನ್ನುವಂಥದ್ದು ಅಲ್ಲಿ ಒಂದು ಪ್ರಶ್ನೆ ಬರ್ತದೆ. ಮುಂದಿನದು 16 PF. ರೇಮಂಡ್ ಕೆಟಲ್ ರವರು ಈ 16 PF ಅನ್ನು ರೂಪಿಸಿ ಬೆಳಕಿಗೆ ತಂದವರು. 16 PF 16 ವ್ಯಕ್ತಿತ್ವದ ಅಂಶಗಳು, ಪರ್ಸನಾಲಿಟಿ ಫ್ಯಾಕ್ಟರ್ಸ್ ಅಂತ ಇಲ್ಲಿ ಹೇಳ್ತಾರೆ. ಇದು ಏನಂದರೆ ನಮ್ಮಲ್ಲಿರುವಂಥ 16 ಮೂಲ ಗುಣಗಳನ್ನು ಇದು ತೋರಿಸ್ತದೆ. ಇದನ್ನು ಆಯಾಯ ಏಜಿಗೆ ತಕ್ಕಂತೆ 18 ವರ್ಷ ಮೇಲ್ಪಟ್ಟವರಿಗೆ ಇದನ್ನು ಕೊಡ್ಬೋದು. ಈ ಪರೀಕ್ಷೆಯನ್ನು ಮಾಡ್ಬೋದು. ಈ ಪರೀಕ್ಷೆಯನ್ನು ಮಾಡೋದ್ರ ಮುಖಾಂತರ ವ್ಯಕ್ತಿತ್ವವನ್ನು ನಿಖರವಾಗಿ ಅಧ್ಯಯನ ಮಾಡಬಹುದು. ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿಖರವಾಗಿ ನಾವು ಅಧ್ಯಯನ ಮಾಡಲು ಸಾಧ್ಯ ಆಗ್ತದೆ. ಮುಂದಿನದು EPI, ಐಸೆಂಕ್ ಪರ್ಸನಾಲಿಟಿ ಇನ್ವೆಂಟ್ರಿ. ಇದರಲ್ಲಿ 57 ಪ್ರಶ್ನೆಗಳಿರ್ತದೆ. ಇದರಲ್ಲಿ ಕೂಡ 2 ಆಯ್ಕೆಗಳಿರ್ತದೆ, ಹೌದು ಮತ್ತು ಇಲ್ಲ. ಐಸೆಂಕ್ ರವರು
ರೂಪಿಸಿದಂತಹ ಒಂದು ಪ್ರಶ್ನಾವಳಿ ಇದು. ಇಲ್ಲಿ 24, 24 ಮತ್ತು 9 ಹೀಗೆ 3 ಭಾಗಗಳಾಗಿ ಮಾಡಿದ್ದಾರೆ. ಇಲ್ಲಿ 24 ಪ್ರಶ್ನೆಗಳು ಅಂತರ್ಮುಖಿ ಬಹಿರ್ಮುಖಿಗೆ ಸಂಬಂಧಪಟ್ಟಂಥದ್ದು. ಆ ವ್ಯಕ್ತಿಯಲ್ಲಿ ಅಂತರ್ಮುಖಿ ಬಹಿರ್ಮುಖಿ ಎಷ್ಟು ಇದೆ. ಉದಾಹರಣೆಗೆ ಅದರಲ್ಲಿ ನಾನು ಹೊರಗಡೆ ಹೋಗುವುದನ್ನು ತುಂಬ ಇಷ್ಟಪಡುತ್ತೇನೆ ಎನ್ನುವಂಥ ಒಂದು ಪ್ರಶ್ನೆ, ಹೌದು ಅಥವಾ ಇಲ್ಲ. ನಾನು ವಿಷಯಗಳನ್ನು ಕೇಳಿ ತಿಳ್ಕೊಳ್ಳೋದ್ರ ಬದಲು ಒಬ್ಬನೇ ಕುಳಿತು ಓದಿ ತಿಳ್ಕೊಳ್ಳಲು ಇಷ್ಟಪಡುತ್ತೇನೆ, ಹೌದು ಅಥವಾ ಇಲ್ಲ. ಇಂತಹ ಪ್ರಶ್ನೆಗಳು ಅದರಲ್ಲಿ ಇರ್ತದೆ. ಈ 24 ಪ್ರಶ್ನೆಗಳಲ್ಲಿ 7ರಿಂದ ಕಡಿಮೆ ಪ್ರಶ್ನೆಗಳು ಅಲ್ಲಿ ಐಸೆಂಕ್ರವರು ನೀಡಿರುವಂತಹ ಆ ಕೀಯ ಜೊತೆ ಹೊಂದಾಣಿಕೆ ಆದರೆ, 7ಕ್ಕಿಂತ ಕಡಿಮೆ ಅಂಕಗಳು ಬಂದರೆ ಅಲ್ಲಿ ಆ ವ್ಯಕ್ತಿಯನ್ನು ಅಂತರ್ಮುಖಿ ಎಂದು ಕರೆಯುತ್ತಾರೆ. ಅದೇ ರೀತಿ 10ಕ್ಕಿಂತ ಜಾಸ್ತಿ ಬಂದರೆ ಅಲ್ಲಿ ಆ ವ್ಯಕ್ತಿಯನ್ನು ಬಹಿರ್ಮುಖಿ ಎಂದು ಕರೆಯುತ್ತಾರೆ. ಮುಂದಿನ 24 ಪ್ರಶ್ನೆಗಳು ಆ ವ್ಯಕ್ತಿಯಲ್ಲಿ ಮನೋರೋಗದ ಚಿಹ್ನೆಗಳು ಇವೆಯೇ ಎನ್ನುವುದನ್ನು ಪತ್ತೆ ಹಚ್ಚುತ್ತದೆ. ಅಂದರೆ ಇಲ್ಲಿ 14ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳಿಗೆ ಅಲ್ಲಿ ಅಂಕಗಳು ಸಿಕ್ಕಿದರೆ ಆ ವ್ಯಕ್ತಿಯಲ್ಲಿ ಮನೋರೋಗದ ಲಕ್ಷಣಗಳು ಇವೆ, ಇವರು ಆಪ್ತ ಸಲಹೆಗಾರರನ್ನು ಭೇಟಿ ಮಾಡಬೇಕು, ಅವರ ಸಲಹೆಗಳನ್ನು ಪಡ್ಕೊಳ್ಬೇಕು ಎನ್ನುವಂತಹ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅದೇ ರೀತಿ 4ಕ್ಕಿಂತ ಕಡಿಮೆ ಅಂಕಗಳನ್ನು ಅಲ್ಲಿ ಪಡೆದ್ರೆ, ಸೂಚಕ ಉತ್ತರಗಳಿದ್ರೆ ಅಲ್ಲಿ ಆ ವ್ಯಕ್ತಿಯು ತುಂಬ ಇಮೋಷನಲಿ ಭಾವನಾತ್ಮಕವಾಗಿ ತುಂಬ ಗಟ್ಟಿಗ, ತುಂಬ ದೃಢತೆಯನ್ನು ಹೊಂದಿದ್ದಾನೆ ಎಂದು ತಿಳಿಯಬಹುದು. ಮುಂದಿನ 9 ಪ್ರಶ್ನೆಗಳಲ್ಲಿ ಅದು ಆ ವ್ಯಕ್ತಿ ಸುಳ್ಳು ಹೇಳಿದ್ದಾನಾ ಅಥವಾ ಸತ್ಯ ಹೇಳಿದ್ದಾನಾ ಎನ್ನುವುದನ್ನು ಪತ್ತೆ ಹಚ್ಚಲಿಕ್ಕೆ ಇರುವಂಥದ್ದು. ಅದರಲ್ಲಿ 5ಕ್ಕಿಂತ ಹೆಚ್ಚು ಪ್ರಶ್ನೆಗಳಿಗೆ ಸೂಚಕಗಳು ಅಲ್ಲಿ ಸರಿಯಾಗಿ ಬಂದಿದ್ದರೆ, ಹೊಂದಾಣಿಕೆ ಆಗ್ತಾ ಇದ್ದರೆ ಅಲ್ಲಿ ಆ ವ್ಯಕ್ತಿಯ ಉತ್ತರವನ್ನು ಅವನು ಈ ಮಾಪನವನ್ನು ಸರಿಯಾಗಿ ಮಾಡಿದ್ದಾನೆಂದು ಹೇಳಲು ಬರುವುದಿಲ್ಲ. ಯಾಕಂದರೆ ಅವನು ತನ್ನ ಸುಳ್ಳು ಅಭಿಪ್ರಾಯವನ್ನು ತಿಳಿಸಿದ್ದಾನೆ, ಅವನು ಸುಳ್ಳು ಹೇಳಿದ್ದಾನೆ ಎಂಬುದನ್ನು ಇದು ತಿಳಿಸಿಕೊಡ್ತದೆ. ಹೀಗೆ ಐಸೆಂಕ್ರವರ ಪ್ರಶ್ನಾವಳಿಯ ಅನುಕೂಲ ಏನಂತ ಹೇಳಿದರೆ, ಅದು ನಮಗೆ 57 ಪ್ರಶ್ನೆಗಳು ಇರೋದ್ರಿಂದ ತುಂಬ ಬೇಗದಲ್ಲಿ ಮುಗಿಸ್ಬೋದು ಮತ್ತು ಮಾಪನ ಮಾಡಲು ಕೂಡ ತುಂಬ ಸುಲಭವಾದದ್ದು ಮತ್ತು ತುಂಬ ವಿದ್ಯಾರ್ಥಿಗಳಿಗೆ ಅಥವಾ ತುಂಬ ವ್ಯಕ್ತಿಗಳಿಗೆ ಏಕಕಾಲದಲ್ಲಿ ನಾವು ಕೊಡ್ಬೋದಾದಂತಹ ಒಂದು ಪ್ರಶ್ನಾವಳಿ. ಇದರ ಅನಾನುಕೂಲ ಏನು ಅಂತ ಹೇಳಿದರೆ, ಇದು ಬರೀ ಬಹಿರ್ಮುಖಿ, ಅಂತರ್ಮುಖಿ ಮತ್ತು ಮನೋಬೇನಿಗರನ್ನು ಮಾತ್ರ ಇದು ಪತ್ತೆ ಹಚ್ಚುತ್ತದೆ. ಉಳಿದ ಯಾವುದೇ ವಿಷಯವನ್ನು ಇದು ಪತ್ತೆ ಹಚ್ಚುವುದಿಲ್ಲ. ಮುಂದೆ ನಾವು ನೋಡ್ಲಿಕ್ಕಿರುವಂಥದ್ದು ಪ್ರಕ್ಷೇಪಣ ವಿಧಾನಗಳು. ವ್ಯಕ್ತಿಯಲ್ಲಿರುವಂತಹ ಆಸೆ ಆಕಾಂಕ್ಷೆಗಳು, ನೋವು ನಲಿವುಗಳು, ರಾಗ ದ್ವೇಷಗಳು, ಇದನ್ನು ವ್ಯಕ್ತಿ ತನ್ನಲ್ಲಿ ಅಡಗಿಸಿಕೊಳ್ತಾನೆ. ಅದು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು, ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ತಿಳಿಬಾರ್ದು ಎನ್ನುವಂತಹ ಹಲವಾರು ವಿಷಯಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತೇವೆ. ಅಂತಹ ವಿಷಯಗಳನ್ನು ಹೇಗೆ ಪತ್ತೆ ಹಚ್ಚುವಂಥದ್ದು? ಅಂತಹ ವಿಷಯಗಳನ್ನು ಪತ್ತೆ ಹಚ್ಚಲು ಏನು ಮಾಡಬೇಕು? ಇದಕ್ಕೆ ಮನಃಶಾಸ್ತ್ರಜ್ಞರು ಕೊಟ್ಟಿರುವಂತಹ ವಿಧಾನವೇ ಪ್ರಕ್ಷೇಪಣ ವಿಧಾನ. ಈ ಪ್ರಕ್ಷೇಪಣ ವಿಧಾನದಲ್ಲಿ ನಮ್ಮ ಅಂತರಂಗದ ಭಾವನೆಗಳು, ನಮ್ಮ ರಾಗದ್ವೇಷಗಳು, ನಮ್ಮ ನೋವು ನಲಿವುಗಳು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮಿಂದ ಹೊರಗೆ ಬರ್ತದೆ. ಸ್ವಯಂ ಮಾಪನ ವಿಧಾನದಲ್ಲಿ ಏನಾಗ್ತದೆ ಹೇಳಿದರೆ, ಇಲ್ಲಿ ನಮಗೆ ಗೊತ್ತಿರ್ತದೆ ನಾವು ಹೇಳ್ತಾ ಇರೋದು ತಪ್ಪೇ ಸರಿಯೇ ಅಂತ. ಆದರೆ ಇಲ್ಲಿ ಈ ಪ್ರಕ್ಷೇಪಣ ವಿಧಾನದಲ್ಲಿ ನಮಗೆ ಗೊತ್ತಿಲ್ಲದೇ ಇದು ಇಲ್ಲಿ ಹೊರಗೆ ಬರ್ತದೆ. ಆದ್ದರಿಂದ ಮನೋರೋಗದ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲು ಈ ಪ್ರಕ್ಷೇಪಣ ಪರೀಕ್ಷೆಯನ್ನು ಹೆಚ್ಚಾಗಿ ಬಳಸ್ತಾರೆ ಮತ್ತು ವಿದ್ಯಾರ್ಥಿಗಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಅವರ ವ್ಯಕ್ತಿತ್ವವನ್ನು ಪತ್ತೆ ಹಚ್ಚಲಿಕ್ಕೆ ಮತ್ತು ಅವರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಯನ್ನು ಹೊರಗೆ ಹಾಕಲು ಮನಃಶಾಸ್ತ್ರಜ್ಞರು ಬಳಸುವಂತಹ ಒಂದು ವಿಧಾನ ಇದು. ಆದರೆ ಈ ಪ್ರಕ್ಷೇಪಣ ಪರೀಕ್ಷೆಯನ್ನು ಮಾಡಬೇಕಾದ್ರೆ ಆ ಮಾಡುವಂತಹ ವ್ಯಕ್ತಿಯು ತುಂಬ ಅನುಭವವನ್ನು ಹೊಂದಿರಬೇಕು.
ಅದರಲ್ಲಿ ಇರುವಂತಹ ಮೊದಲನೆಯ ಪರೀಕ್ಷೆ ರೋಷಾಕ್ ಮಸಿ-ಮಚ್ಚೆ ಪರೀಕ್ಷೆ. ಬಳಕೆಗೆ ರೂಪಿಸಿದಂತಹ ಒಂದು ಪರೀಕ್ಷೆ 1924ರಲ್ಲಿ 1924ರಲ್ಲಿ ಇದನ್ನು ಇವರು ಬೆಳಕಿಗೆ ತಂದರು. ವಿದ್ಯಾರ್ಥಿಗಳೇ, ನೀವಿಲ್ಲಿ ನೋಡ್ಬೋದು, ನಾನು ನಿಮಗೆ ತೋರಿಸ್ತೇನೆ. ಇದರಲ್ಲಿ 10 ಚಿತ್ರಗಳಿವೆ. ನೀವು ನೋಡ್ಬೋದು 10 ಚಿತ್ರಗಳಿವೆ. ಇವುಗಳು 8x10 ಅಳತೆಯ 8x10 ಅಳತೆಯ ರಟ್ಟಿನ ಮೇಲೆ ಅಂಟಿಸಲಾದಂತಹ ಚಿತ್ರಗಳು. ಇವುಗಳನ್ನು ಒಂದು ಬಣ್ಣವನ್ನು ಉಪಯೋಗಿಸಿ ಮಾಡಿರುವಂಥ ನಿರ್ದಿಷ್ಟ ಆಕಾರಗಳಿಲ್ಲ, ಇವುಗಳಿಗೆ ನಿರ್ದಿಷ್ಟ ರಚನೆಗಳು ಇಲ್ಲ, ಅಥವಾ ಅವುಗಳು ಇಂಥದ್ದೇ ಚಿತ್ರಗಳು ಎನ್ನುವಂಥದ್ದು ಏನೂ ಇಲ್ಲ. ಇಂತಹ ಚಿತ್ರಗಳನ್ನು ರೂಪಿಸಿದ್ದಾರೆ. ಅಂದರೆ ಇವುಗಳಲ್ಲಿ 1, 4, 5, 6, 7 ಈ ಚಿತ್ರಗಳು ಕೇವಲ ಕಪ್ಪು ಮತ್ತು ಬೂದು ಬಣ್ಣದಿಂದ ಕೂಡಿದ್ದವೆ. ಅದೇ ರೀತಿ 2, 3 ಚಿತ್ರಗಳಲ್ಲಿ ಈ ಚಿತ್ರಗಳಲ್ಲಿ ಸ್ವಲ್ಪ ರೆಡ್ ಪ್ಯಾಚಸ್ ಉಂಟು, ಕೆಂಪು ಕಲೆಗಳನ್ನು ಇದು ಹೊಂದಿದೆ. 8, 9, 10 ಈ 3 ಚಿತ್ರಗಳು ಬೇರೆ ಬೇರೆ ಕಲರನ್ನು ಹೊಂದಿದಂತಹ ಚಿತ್ರಗಳು. ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಯಾರನ್ನು ನಾವು ವ್ಯಕ್ತಿತ್ವ ಮಾಪನ ಮಾಡಬೇಕೋ ಆ ವ್ಯಕ್ತಿಯನ್ನು ಒಂದು ನಿಶ್ಶಬ್ದವಾದಂತಹ ಕೊಠಡಿಯಲ್ಲಿ ಕುಳ್ಳಿರಿಸಿ ಆತನಿಗೆ ಈ ಪರೀಕ್ಷೆಯನ್ನು ನೀಡಬೇಕು. ಒಂದೊಂದಾಗಿ ಆ ರಟ್ಟನ್ನು ಕೊಡಬೇಕು. ಪ್ರಥಮವಾಗಿ ಮೊದಲನೆಯ ಆ ಚಿತ್ರವನ್ನು ಕೊಟ್ಟು ಆ ವ್ಯಕ್ತಿಯಲ್ಲಿ ನೀನಿದನ್ನು ಯಾವ ರೀತಿ ಬೇಕಾದರೂ ನೋಡಬಹುದು, ಹೇಗೆ ಬೇಕಾದರೂ ಹಿಡಿದುಕೊಳ್ಳಬಹುದು, ಆದರೆ ಇದು ನಿನಗೆ ಹೇಗೆ ಕಾಣಿಸ್ತದೆ ಎನ್ನುವುದನ್ನು ನೀನು ಹೇಳಬೇಕು. ನೀನು ಎಷ್ಟು ಪ್ರತಿಕ್ರಿಯೆಗಳನ್ನು ಬೇಕಾದರೂ ಕೊಡಬಹುದು ಅಂತ ಅವನಿಗೆ ಹೇಳಬೇಕು. ಒಂದು ವೇಳೆ ಆ ವ್ಯಕ್ತಿಯು ಒಂದೆರಡು ಪ್ರತಿಕ್ರಿಯೆಗಳನ್ನು ನೀಡಿ ಅವನು ಸುಮ್ಮನಾದರೆ ಮತ್ತೆ ಮತ್ತೆ ಪ್ರೋತ್ಸಾಹವನ್ನು ನೀಡಬೇಕು. ನೀನು ಎಷ್ಟು ಪ್ರತಿಕ್ರಿಯೆಗಳನ್ನು ಬೇಕಾದರೂ ಕೊಡ್ಬೋದು, ನೀನು ಫ್ರೀ ಆಗಿದ್ದೀಯಾ, ಏನು ಕೊಟ್ಟರು ಕೂಡ ಏನಾಗೋದಿಲ್ಲ, ನಿನಗೆ ಅದು ಹೇಗೆ ಕಾಣಿಸ್ತದೆ ಅಂತ ನೀನು ಹೇಳಬೇಕು ಅಂತ ಹೇಳಿ ಅವನನ್ನು ಮತ್ತೆ ಮತ್ತೆ ಪ್ರೋತ್ಸಾಹಿಸಬೇಕು. ಹೀಗೆ ಆ ವ್ಯಕ್ತಿ ಏನು ಹೇಳುತ್ತಾನೋ ಅದನ್ನೆಲ್ಲವನ್ನು ಕೂಡ ಬರೆದುಕೊಂಡು ಆ ವ್ಯಕ್ತಿತ್ವವನ್ನು ಮಾಪನ ಮಾಡುವಂಥದ್ದು. ಪ್ರತಿಯೊಂದು ವಿಚಾರಗಳಿಗೂ ಕೂಡ ಯಾಕೆ ಹೀಗೆ ಹೇಳಿದ್ದಾನೆ, ಯಾವ ಸಂದರ್ಭಕ್ಕೆ ಹೇಳಿದ್ದಾನೆ, ಪ್ರತಿಯೊಂದನ್ನು ಕೂಡ ಅದನ್ನು ಅನುಭವಿ ಮನಃಶಾಸ್ತ್ರಜ್ಞರು ಮಾಡಬೇಕಾಗ್ತದೆ. ಈ ರೋಷಾಕ್ ಮಸಿ-ಮಚ್ಚೆ ಪರೀಕ್ಷೆಯನ್ನು ಮಾಪನ ಮಾಡುವುದರಿಂದ ವ್ಯಕ್ತಿಯ ವರ್ತನೆಯ ಮೇಲೆ ಮನಸ್ಸಿನ ಹತೋಟಿ ಎಷ್ಟಿದೆ ಎನ್ನುವುದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಆ ವ್ಯಕ್ತಿಯು ಪ್ರಚೋದನೆಗಳಿಗೆ ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತಾನೆ, ಅವನ ಬುದ್ಧಿಶಕ್ತಿ ಎಷ್ಟಿದೆ, ಅವನು ಸವಾಲುಗಳನ್ನು ಯಾವ ರೀತಿಯಲ್ಲಿ ಎದುರಿಸುತ್ತಾನೆ ಮತ್ತು ಎಷ್ಟು ಪರಿಪಕ್ವವಾಗಿದೆ, ಆ ವ್ಯಕ್ತಿಯ ವ್ಯಕ್ತಿತ್ವ ಎಷ್ಟು ನಿಖರವಾಗಿದೆ. ಅದೇ ರೀತಿ ಭಯ ಭೀತಿಗಳು, ಕಾಮಕ್ರೋಧಗಳು, ಆಸೆ ಆಕಾಂಕ್ಷೆಗಳು, ರಾಗದ್ವೇಷಗಳು ಇವುಗಳೆಲ್ಲವನ್ನು ಕೂಡ ಆ ಉತ್ತರದಲ್ಲಿ ಕಂಡುಹಿಡಬಹುದು. ಆ ವ್ಯಕ್ತಿಯ ಮಾಪನವನ್ನು ನಿರ್ದಿಷ್ಟವಾಗಿ ನಿಖರವಾಗಿ ಮಾಡಲು ಸಾಧ್ಯ ಆಗ್ತದೆ. ಮುಂದಿನ ಪರೀಕ್ಷೆ ವಿಷಯ ಸಂಜ್ಞಾನ ಪರೀಕ್ಷೆ. ಇದನ್ನು ರೂಪಿಸಿ ಬೆಳಕಿಗೆ ತಂದವರು ಮುರ್ರೆ ಮತ್ತು ಮಾರ್ಗನ್ ಎನ್ನುವವರು. 1935ರಲ್ಲಿ ಇದನ್ನು ಬೆಳಕಿಗೆ ತಂದರು. ಇದರಲ್ಲಿ ಒಟ್ಟು 30 ಚಿತ್ರಗಳಿವೆ. ಇಲ್ಲಿಯೂ ಅಷ್ಟೇ ಆ ಚಿತ್ರಗಳಲ್ಲಿ ಸ್ಪಷ್ಟವಾದಂತಹ ಚಿತ್ರಗಳಲ್ಲ ಇವುಗಳು. ನಮಗೆ ಯಾವುದೇ ರೀತಿಯ ಒಂದು ವಿಷಯವನ್ನು ಇವುಗಳು ಸ್ಪಷ್ಟವಾಗಿ ತೋರಿಸುವುದಿಲ್ಲ. ಕೆಲವು ಚಿತ್ರಗಳಲ್ಲಿ ಮನುಷ್ಯರಿದ್ದಾರೆ, ಕೆಲವು ಚಿತ್ರಗಳಲ್ಲಿ ಮನುಷ್ಯರಿಲ್ಲ. ಇಲ್ಲಿ ಏನು ಮಾಡಬೇಕಂದ್ರೆ, ಒಂದು ನಿಶ್ಶಬ್ದವಾದಂತಹ ಕೊಠಡಿಯಲ್ಲಿ ಯಾರನ್ನು ಮಾಪನ ಮಾಡಬೇಕಾ ಆ ವ್ಯಕ್ತಿಯನ್ನು ಕುಳ್ಳಿರಿಸಿ ಅವನಿಗೆ 30 ಕಾರ್ಡುಗಳ ಪೈಕಿ 20 ಕಾರ್ಡುಗಳನ್ನು ಕೊಡಬಹುದು. 20 ಕಾರ್ಡುಗಳನ್ನು ಅಥವಾ ಕೇವಲ 5 ಕಾರ್ಡನ್ನು ಕೊಟ್ಟರೂ ಕೂಡ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮಾಪನ ಮಾಡಲು ಸಾಧ್ಯ ಆಗ್ತದೆ. ಮೊದಲಿಗೆ ಮೊದಲನೆಯ ಕಾರ್ಡನ್ನು ಕೊಟ್ಟು ಅವನಿಗೆ
ಆ ಚಿತ್ರವನ್ನು ಕೊಟ್ಟು ಹೇಳಬೇಕು, ಈ ಚಿತ್ರದಲ್ಲಿ ನಿನಗೆ ಏನು ಕಾಣಿಸ್ತದೆ, ಏನಾಗ್ತಾ ಇದೆ, ಹಿಂದೆ ಏನಾಗಿದೆ, ಮುಂದೆ ಏನಾಗ್ಬೋದು ಅಂತ ನಿನ್ನ ಮನಸ್ಸಿನಲ್ಲಿ ಗ್ರಹಿಸಿಕೊಂಡು ನೀನು ಒಂದು ಕಥೆಯನ್ನು ಬರಿಬೇಕು. ಆ ಕಥೆಯನ್ನು ಬರೆಯುವಾಗ ಅವುಗಳಲ್ಲಿ ಬೇರೆ ಬೇರೆ ಪಾತ್ರಗಳಿರಬೇಕು. ಆ ಪಾತ್ರಗಳಿಗೆ ಸ್ಪಷ್ಟತೆ ಇರಬೇಕು. ಆ ಪಾತ್ರಗಳಿಗೆ ನೀನು ಹೆಸರು ಬೇಕಾದರೂ ಕೊಡ್ಬೋದು, ಅಥವಾ ಅವುಗಳು ಯಾರು ಏನೆಲ್ಲ ಮಾಡ್ತಿದ್ದಾರೆ ಏನು ಬೇಕಾದರೂ ಅಲ್ಲಿ ಆ ಕಥೆಯನ್ನು ಬರಿಬೇಕು. ಒಟ್ಟಾರೆಯಾಗಿ ಆ ಚಿತ್ರವನ್ನು ನೋಡಿ ವ್ಯಕ್ತಿಯು ಕಥೆಯನ್ನು ಬರಿಬೇಕಾಗ್ತದೆ. ಹೀಗೆ ಒಂದೊಂದೇ ಚಿತ್ರಗಳನ್ನು ಕೊಟ್ಟು ಆ ವ್ಯಕ್ತಿಯಲ್ಲಿ ಕಥೆಯನ್ನು ಬರೆಸಿ ಮುಂದೆ ಆ ಕಥೆಯನ್ನು ನೋಡಿ ಯಾವ ರೀತಿ ಬರೆದಿದ್ದಾನೆ ಆ ಸಂದರ್ಭವನ್ನು ಮತ್ತೆ ಅವನ ಹತ್ರ ಇನ್ನೊಮ್ಮೆ ಕೇಳಬೇಕಾಗ್ತದೆ. ಯಾಕೆ ಈ ಸಂದರ್ಭ, ಕೆಲವು ನಮಗೆ ಸಂಶಯ ಇದ್ದರೆ ಈ ಸಂದರ್ಭ ಯಾಕೆ ಇಲ್ಲಿ ಬಂತು, ಈ ಹೆಸರೇ ಇಲ್ಲಿ ಯಾಕೆ ಬಂತು, ಯಾಕೆ ಇದೇ ವಿಷಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಿ, ಕಥೆಯಲ್ಲಿ ಬಂದಿದೆ ಅಂತ ಹೇಳಿ ಇಲ್ಲಿ ನಾವು ಕೇಳಬೇಕಾಗ್ತದೆ, ಯಾರು ಮಾಪನ ಮಾಡ್ತಾರೋ ಅವರು. ಆದ್ದರಿಂದ ಈ TATಯನ್ನು ವ್ಯಕ್ತಿಗೆ ನಾವು ನೀಡುವುದರಿಂದ ಆ ವ್ಯಕ್ತಿಯ ನಿಖರವಾದ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಲು ಸಾಧ್ಯವಾಗ್ತದೆ. ಮತ್ತು ಅದನ್ನು ಅವನ ಒಂದು ಏನಾದರೂ ಸಮಸ್ಯೆಗಳಿದ್ದರೆ ಅದು ಅವನಿಗೆ ಅರಿವಿಲ್ಲದ ರೀತಿಯಲ್ಲಿ ಅವನ ಆ ಕಥೆಯ ರೂಪದಲ್ಲಿ ಹೊರಗೆ ಬರ್ತದೆ. ಅಂತರಂಗದ ಭಾವನೆಗಳು ಅಂತರಾಳದಲ್ಲಿ ಹುದುಗಿಸಿಕೊಂಡಿದ್ದಂತಹ ಘಟನೆಗಳಿರ್ಬೋದು, ಅಥವಾ ಯಾವುದನ್ನು ನಾನು ಇನ್ನೊಬ್ಬರಿಗೆ ತಿಳಿಸಿಕೊಳ್ಬಾರ್ದು ಅಂತ ಹೇಳಿ ಆ ದಮನ ಮಾಡಲ್ಪಟ್ಟಿದ್ದಾನೋ, ಸುಪ್ತ ಅವಸ್ಥೆಗೆ ದೂಡಿದನೋ, ಅದೆಲ್ಲವೂ ಕೂಡ ಇದರ ಮುಖಾಂತರ, ಕಥೆಯ ಮುಖಾಂತರ ಹೊರಗಡೆ ಬರ್ತದೆ ಎನ್ನಲಾಗ್ತದೆ. ಮುಂದಿನದು ವಾಕ್ಯಪೂರ್ಣ ಪರೀಕ್ಷೆ. ಇದನ್ನು ರೂಪಿಸಿದವರು ಎಬ್ಬಿಂಗ್ ಹಾಸ್ ಎನ್ನುವರು. ಇಲ್ಲಿ ಅರ್ಧ ವಾಕ್ಯ ಇರ್ತದೆ. ಆ ವಾಕ್ಯವನ್ನು ಪ್ರಯೋಗಾರ್ಥಿಯು ಪೂರ್ಣ ಮಾಡಬೇಕಾಗ್ತದೆ. ಉದಾಹರಣೆಗೆ, ನನ್ನ ತಂದೆ, ನನ್ನ ತಂದೆ ಇಷ್ಟೇ ಇರ್ತದೆ. ಮುಂದೆ ಅಲ್ಲಿ ಡ್ಯಾಶ್ ಇರ್ತದೆ. ಆ ನನ್ನ ತಂದೆ, ಆ ವ್ಯಕ್ತಿಯು ಆ ತಂದೆಯ ಬಗ್ಗೆ ಏನು ಬೇಕಾದರೂ ಬರಿಬೋದು. ನನ್ನ ತಂದೆ ತುಂಬ ಪ್ರೋತ್ಸಾಹ ನೀಡುವವರು, ಅಥವಾ ತುಂಬ ಕೋಪಿಷ್ಟ ಅಂತ ಬರಿಬೋದು, ಅಥವಾ ಏನಾದರೂ ಅವರಿಗೆ ಏನು ಅನ್ನಿಸ್ತದೆ ಅದನ್ನು ಬರಿಬೋದು. ಅದೇ ರೀತಿ ನನ್ನ ಅತೀ ದೊಡ್ಡ ಭಯ ಅಂದರೆ, ಅತೀ ದೊಡ್ಡ ಭಯ ಡ್ಯಾಶ್ ಅಲ್ಲಿ ಇರ್ತದೆ. ಮುಂದೆ ಅದನ್ನು ನಾವು ಯಾರಿಗೆ ನಾವು ಕೊಟ್ಟಿದ್ದೇವೋ ಆ ಥರದನ್ನು ತುಂಬಿಸಬೇಕಾಗ್ತದೆ. ಈ ರೀತಿ ತುಂಬಿಸಿದಂತಹ ಪದ ಯಾವುದನ್ನು ಅವನು ತುಂಬಿಸಿದ್ದಾನೆ ಅಂದರೆ, ಇಲ್ಲಿ ತುಂಬಿಸುವಾಗ ವ್ಯಕ್ತಿಯು ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ಅಂಶವೇನೆಂದರೆ, ಅವನ ಮನಸ್ಸಿನಲ್ಲಿ ಮೊದಲು ಹೊಳೆಯುವಂತಹ ಪದವನ್ನು ಅವನು ಅಲ್ಲಿ ಕೊಡಬೇಕಾಗ್ತದೆ. ಅಥವಾ ಮೊದಲು ಏನು ಬರ್ತದೆ ವಿಷಯ ಅದನ್ನು ಅಲ್ಲಿ ಬರಿಬೇಕಾಗ್ತದೆ. ಅವನು ಆಲೋಚನೆ ಮಾಡಿ ಬರೆಯುವಂಥದ್ದಲ್ಲ. ಹಾಗೆ ಬಂದಾಗ ಅವನು ಏನಿದೆಯೋ ಹಿಂದಿನ ಪರೀಕ್ಷೆಯ ಥರನೇ, ಪ್ರಕ್ಷೇಪಣ ವಿಷಯ ಸಂಧಾನ ಪರೀಕ್ಷೆಯ ಥರನೇ ಮನಸ್ಸಿನಲ್ಲಿ ಹುದುಗಿರುವಂತಹ ಭಾವನೆಗಳು ಅಥವಾ ಆಸೆ ಇರ್ಬೋದು ಇಲ್ಲಿ ವ್ಯಕ್ತ ಆಗ್ತದೆ. ಆ ವ್ಯಕ್ತಿ ಏನನ್ನು ಅನುಭವಿಸ್ತಿದ್ದಾನೆ ಅದು ಇಲ್ಲಿ ವ್ಯಕ್ತವಾಗ್ತದೆ. ಸಂಘರ್ಷಗಳನ್ನು, ಅತೃಪ್ತ ಬಯಕೆಗಳನ್ನು ಹೊರಗೆ ತರಲು ತುಂಬ ಒಳ್ಳೆಯ ವಿಧಾನವೆಂದರೆ ಪ್ರಕ್ಷೇಪಣ ವಿಧಾನಗಳು. ಮುಂದೆ ನಾವು ನೋಡಲಿಕ್ಕಿರುವಂಥದ್ದು ವರ್ತನ ವಿಶ್ಲೇಷಣಾ ವಿಧಾನ. ವರ್ತನ ವಿಶ್ಲೇಷಣಾ ವಿಧಾನದಲ್ಲಿ ಅಥವಾ ವರ್ತನಾ ವಿಧಾನಗಳಲ್ಲಿ ನಾವು 3 ವಿಧಗಳನ್ನು ಇಲ್ಲಿ ನೋಡ್ತೇವೆ. ಅದರಲ್ಲಿ ಒಂದು ಸಂದರ್ಶನ ವಿಧಾನ, ಮತ್ತೊಂದು ಅವಲೋಕನ ವಿಧಾನ, ಮತ್ತೊಂದು ಧರೀಕರಣ ಮಾನಕ ವಿಧಾನ ಎಂದು 3 ವಿಧಗಳಿಲ್ಲಿವೆ. ಮೊದಲಿಗೆ ಸಂದರ್ಶನ ವಿಧಾನ. ವ್ಯಕ್ತಿಯನ್ನು ನೇರವಾಗಿ ಭೇಟಿಯಾಗಿ ಮುಖಾಮುಖಿ ಮಾತುಕತೆಯಾಡುವುದರ ಮುಖಾಂತರ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳುವಂಥದ್ದೇ ಸಂದರ್ಶನ ವಿಧಾನ. ಇಲ್ಲಿ ವ್ಯಕ್ತಿಗೆ ಪರಸ್ಪರ ಯಾರು ಸಂದರ್ಶನಕ ಇರ್ತಾನೋ ಮತ್ತು ಸಂದರ್ಶಿ ಇಬ್ಬರಿಗೂ ಕೂಡ ಮುಖಾಮುಖಿ ಬಾಂಧವ್ಯ ಇರ್ತದೆ. ಇಲ್ಲಿ ಮುಖಾಮುಖಿಯಾಗಿ ಇವರು ಭೇಟಿಯಾಗ್ತಾರೆ. ಸಂದರ್ಶನ ವಿಧಾನದಲ್ಲಿ 3 ವಿಧಗಳಿವೆ. ಅವುಗಳೆಂದರೆ
ನಿರ್ದೇಶಿತ ಸಂದರ್ಶನ, ಅನಿರ್ದೇಶಿತ ಸಂದರ್ಶನ, ಭಾಗಶಃ ನಿರ್ದೇಶಿತ ಸಂದರ್ಶನ. ನಿರ್ದೇಶಿತ ಸಂದರ್ಶನ, ಇಲ್ಲಿ ಈ ನಿರ್ದೇಶಿತ ಸಂದರ್ಶನದಲ್ಲಿ ಇದು ಪೂರ್ವ ತಯಾರಿಯನ್ನು ಮಾಡಿಕೊಂಡಿರುವಂತಹ ಸಂದರ್ಶನ. ಯಾರು ಇಲ್ಲಿ ಸಂದರ್ಶನ ನಡೆಸುವಂತಹ ಸಂದರ್ಶಕನು ಇರ್ತಾರೆಯೋ ಅವರಿಗೆ ಮೊದಲೇ ನಿರ್ಧಾರವಾಗಿರುತ್ತದೆ, ನೀವು ಇಂಥದೇ ಪ್ರಶ್ನೆಗಳನ್ನು ಸಂದರ್ಶಿಯಲ್ಲಿ ಕೇಳಬೇಕು, ಇಂಥದೇ ವಿಷಯಗಳಿಂದ ಅವನಲ್ಲಿ ನೀವು ಮಾಹಿತಿಯನ್ನು ಪಡೆದುಕೊಳ್ಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೇ ಮಾಹಿತಿಯನ್ನು ಕೇಳಲು ಇಲ್ಲಿ ಅವಕಾಶ ಇರುವುದಿಲ್ಲ. ಸಮಯವೂ ಅಷ್ಟೇ, ಅವರೆಷ್ಟು ನಿರ್ದಿಷ್ಟ ಸಮಯವನ್ನು ಕೊಟ್ಟಿರುತ್ತಾರೆಯೋ ಅಷ್ಟೇ ಸಮಯದಲ್ಲಿ ಅದು ಮುಗಿಸ್ಬೇಕಾಗ್ತದೆ. ಟೋಟಲಿ ಮೊದಲೇ ಸಿದ್ಧವಾಗಿರ್ತದೆ. ಆ ಸಂದರ್ಶನದ ದಿನಾಂಕ ಇರ್ಬೋದು, ಸಂದರ್ಶನದ ಅವಧಿ ಇರ್ಬೋದು, ಸಂದರ್ಶನದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಇರ್ಬೋದು ಅಥವಾ ಏನು, ಅದೆಲ್ಲವೂ ಕೂಡ ಮೊದಲೇ ನಿರ್ಧಾರ ಆಗಿರ್ತದೆ. ಆ ಪೂರ್ವ ನಿರ್ಧಾರದಂತೆ ಕೈಗೊಳ್ಳುವಂತಹ ಒಂದು ಸಂದರ್ಶನವನ್ನು ನಿರ್ದೇಶಿತ ಸಂದರ್ಶನ ಎನ್ನುತ್ತಾರೆ. ಇನ್ನು ಅನಿರ್ದೇಶಿತ ಸಂದರ್ಶನ. ಅನಿರ್ದೇಶಿತ ಸಂದರ್ಶನದಲ್ಲಿ ಸಂದರ್ಶಕ ಯಾರು ಇರ್ತಾನೆಯೋ ಆ ಸಂದರ್ಶನವನ್ನು ಮಾಡುವವನಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಇರ್ತದೆ. ಅವನು ಇಲ್ಲಿ ಅವನಿಗೆ ಏನನಿಸುತ್ತದೆಯೋ ಅಥವಾ ಆ ಯಾವ ವಿಷಯಕ್ಕೋಸ್ಕರ ಅವನು ಸಂದರ್ಶನವನ್ನು ಮಾಡ್ತಾ ಇದ್ದಾನೆಯೋ, ಯಾವ ವಿಷಯವನ್ನು ಪಡೆದುಕೊಳ್ಳಲು ಅವನು ನಿರ್ಧರಿಸಿದ್ದಾನೆಯೋ ಆ ಮಾಹಿತಿಯನ್ನು ಪಡೆದುಕೊಳ್ಬೇಕಾದ್ರೆ ಅವನು ಏನೆಲ್ಲ ಪ್ರಶ್ನೆಗಳನ್ನು ಕೇಳಬೇಕೋ ಅಥವಾ ಯಾವ ವಿಷಯಗಳನ್ನು ಕೇಳಿ ಸಂದರ್ಶಿಯಿಂದ ಆ ವಿಚಾರಗಳನ್ನು ಪಡ್ಕೊಳ್ಬೋದೋ ಆ ರೀತಿಯ ವ್ಯವಸ್ಥೆಯಲ್ಲಿ ಇರ್ತದೆ. ಯಾವುದೇ ರೀತಿಯ ಪೂರ್ವ ನಿರ್ಧಾರಗಳು ಇರುವುದಿಲ್ಲ. ಸಂಪೂರ್ಣ ಜವಾಬ್ದಾರಿ ಸಂದರ್ಶಕಂದು ಆಗಿರ್ತದೆ. ಸಂದರ್ಶನವನ್ನು ನಡೆಸುತ್ತಾನೆಯೋ ಅವನೇ ನಿರ್ಧಾರ ಮಾಡ್ತಾನೆ. ಅವಧಿಯೂ ನಿರ್ದಿಷ್ಟವಾಗಿರುವುದಿಲ್ಲ, ಇಂಥದ್ದೇ ಪ್ರಶ್ನೆಗಳನ್ನು ಕೇಳಬೇಕೆನ್ನುವಂಥದ್ದು ನಿರ್ಧಾರವಾಗಿರುವುದಿಲ್ಲ, ಅಥವಾ ಇಂತಹ ಪ್ರಶ್ನೆಗಳಿಗೆ ಇಂಥದ್ದೇ ಉತ್ತರವು ಸಿಗಬೇಕೆನ್ನುವಂಥದ್ದು ಕೂಡ ಅಲ್ಲಿ ನಿರ್ಧಾರ ಆಗಿರುವುದಿಲ್ಲ. ಪೂರ್ತಿ ಪ್ರಮಾಣದ ಸ್ವಾತಂತ್ರ್ಯ ಸಂದರ್ಶನ ಯಾರು ಮಾಡ್ತಾನೆಯೋ ಅವನಿಗೆ ಇರ್ತದೆ. ಇದನ್ನು ನಿರ್ದೇಶಿತ ಸಂದರ್ಶನ ಅಥವಾ ರಚನಾತ್ಮಕ ಸಂದರ್ಶನ, ರಚನಾರಹಿತ ಸಂದರ್ಶನ ಅಂತ ಕೂಡ ಇದನ್ನು ಕರೀತಾರೆ. ಇನ್ನು ಮುಂದಿನದು ಭಾಗಶಃ ನಿರ್ದೇಶಿತ ಸಂದರ್ಶನ ಅಥವಾ ಭಾಗಶಃ ರಚನಾತ್ಮಕ ಸಂದರ್ಶನ. ಇಲ್ಲಿ ಸಂದರ್ಶನಕಾರನು ಯಾರು ಸಂದರ್ಶಕ ಇರ್ತಾನೋ ಅವನು ನಿರ್ದೇಶಿತ ಮತ್ತು ಅನಿರ್ದೇಶಿತ ಈ ಎರಡು ವಿಧಾನಗಳನ್ನು ಉಪಯೋಗಿಸಿ ಸಂದರ್ಶನವನ್ನು ಮಾಡುವಂಥದ್ದು. ಕೆಲವು ವಿಷಯಗಳು ಪೂರ್ವ ನಿರ್ಧಾರಿತವಾಗಿರುತ್ತವೆ, ಕೆಲವು ಪ್ರಶ್ನೆಗಳು ಪೂರ್ವ ನಿರ್ಧಾರಿತವಾಗಿರುತ್ತವೆ, ಕೆಲವು ವಿಷಯಗಳಿಗೆ ಇಂಥದ್ದೇ ಉತ್ತರ ಸಿಗಬೇಕು ಅನ್ನುವಂಥದ್ದು ಇರ್ತದೆ, ಇನ್ನು ಕೆಲವು ವಿಷಯಗಳು ಅವರ ಕೈಯಲ್ಲಿ ಇರ್ತದೆ. ಅಂದರೆ ಅವರು ಸ್ವಲ್ಪ ಮಟ್ಟಿನ ಬದಲಾವಣೆಗಳನ್ನು ಮಾಡಿಕೊಳ್ಬೋದು, ಇತರ ವಿಷಯಗಳನ್ನು ಅವರಿಗೆ ಏನು ಬೇಕೋ ಅದನ್ನು ತಿಳ್ಕೊಳ್ಬೋದು. ಇದಕ್ಕೆ ಇಲ್ಲಿ ಅವಕಾಶ ಇರ್ತದೆ. ಈ ರೀತಿಯ ಸಂದರ್ಶನ ಮಾಡುವುದನ್ನು ಭಾಗಶಃ ನಿರ್ದೇಶಿತ ಸಂದರ್ಶನ ಎನ್ನುವರು. ಸಂದರ್ಶನ ವಿಧಾನದ ಅನುಕೂಲವೆಂದರೆ ಈ ವಿಧಾನದಿಂದ ವ್ಯಕ್ತಿಯು ಮುಖಾಮುಖಿಯಾಗಿ ಭೇಟಿಯಾಗುವುದರಿಂದ ವ್ಯಕ್ತಿ ಯಾವ ರೀತಿ ಹೇಳ್ತಾ ಇದ್ದಾನೋ, ಅವನು ಹೇಳ್ತಾ ಇರುವಂಥದ್ದು ಸತ್ಯವೋ ನಿಖರವಾಗಿದೆಯೋ ಎನ್ನುವಂಥದ್ದು ಅವನ ಮುಖದ ಭಾವನೆಯಿಂದ ತಿಳಿಯಲು ಸಾಧ್ಯವಾಗ್ತದೆ. ಅದೇ ರೀತಿ ವ್ಯಕ್ತಿಗೆ ಏನು ಬೇಕೋ ಆ ವಿಷಯವನ್ನು ಸುಲಭವಾಗಿ ತಿಳ್ಕೊಳ್ಬೋದು. ಇದರ ಅನಾನುಕೂಲವೆಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಅವರಿಗೆ ನಿರ್ದಿಷ್ಟ ಸಮಯವನ್ನು ಕೊಟ್ಟು ಸಂದರ್ಶನ ಮಾಡುವಂಥದ್ದು ಅಷ್ಟು ಸುಲಭ ಆಗಿರುವುದಿಲ್ಲ. ಅದೇ ರೀತಿ ಸಂದರ್ಶನ ಮಾಡುವವನಿಗೆ ತುಂಬ ಅನುಭವ ಇರಬೇಕಾಗ್ತದೆ. ಕೆಲವು ಸಲ ಸಂದರ್ಶನ ಮಾಡುವಾಗ ಆ ವಿಷಯ ಬಿಟ್ಟು ಬೇರೆ ವಿಷಯಕ್ಕೆ ಹೋಗುವಂತಹ ಸಾಧ್ಯತೆಯೂ ಇರುತ್ತದೆ. ಮುಂದಿನ ವರ್ತನ ವಿಧಾನದಲ್ಲಿ ಮುಂದಿನ ವಿಧಾನ ಅವಲೋಕನ ವಿಧಾನ. ಅವಲೋಕನ ವಿಧಾನ ಅಂದರೆ ನೀವು ಪ್ರಥಮ PUCಯಲ್ಲಿ ಇದರ ಬಗ್ಗೆ ನೀವು ಕಲ್ತಿದ್ದೀರಿ. ವ್ಯಕ್ತಿ
ಯಾರನ್ನು ಅಧ್ಯಯನ ಮಾಡಬೇಕೋ ಆ ವ್ಯಕ್ತಿಯನ್ನು ಸೂಕ್ತವಾಗಿ ಅವನ ಅರಿವಿಗೆ ಬಾರದಂತೆ ಅಧ್ಯಯನ ಮಾಡುವಂಥದ್ದು. ಅವನಿಗೆ ಗೊತ್ತಿರುವುದಿಲ್ಲ, ನನ್ನನ್ನು ಯಾರೋ ಒಬ್ಬರು ಅವಲೋಕನ ಮಾಡ್ತಾ ಇದ್ದಾರೆ, ಯಾರೋ ಒಬ್ಬರು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಎನ್ನುವಂತಹ ವಿಷಯ ಯಾರನ್ನು ನಾವು ಮಾಡ್ತೇವೆಯೋ, ಯಾರು ಇಲ್ಲಿ ನಾವು ಸಬ್ಜೆಕ್ಟ್ ಅಥವಾ ಪ್ರಯೋಗಾರ್ಥಿ ಅಂತ ಯಾರನ್ನು ಕರಿತೇವೆಯೋ ಅವರಿಗೆ ಇದು ಗೊತ್ತಿರುವುದಿಲ್ಲ. ಗೊತ್ತಿಲ್ಲದೆಯೇ ಇಲ್ಲಿ ಪ್ರಯೋಗಕರ್ತೃ ಅಧ್ಯಯನ ಮಾಡ್ತಾನೆ ಒಬ್ಬ ವ್ಯಕ್ತಿಯನ್ನು. ಹೀಗೆ ಅಧ್ಯಯನವನ್ನು ಅವನ ಮನೆಯಲ್ಲಿ ಮಾಡ್ಬೋದು, ಅವನು ವಿದ್ಯಾರ್ಥಿಯಾಗಿದ್ದರೆ ಅವನ ಶಾಲೆಯಲ್ಲಿ ಮಾಡ್ಬೋದು, ಅಥವಾ ಅವನು ಹೊರಾಂಗಣ ಆಟ ಆಡ್ತಾ ಇರುವಾಗ ಮಾಡ್ಬೋದು. ಯಾವ ಸಂದರ್ಭದಲ್ಲಿ ಅವನಿಗೆ ಬೇಕೋ ಅವನು ಸೂಕ್ತವಾದಂತಹ ಅವನಿಗೆ ಬೇಕಾದಂತಹ ವರ್ತನೆ ಯಾವಾಗ ತನಕ ಕಂಡು ಬರುತ್ತದೆಯೋ ಅಲ್ಲಿಯ ತನಕ ಅವನನ್ನು ಅಧ್ಯಯನ ಮಾಡಬಹುದಾಗಿದೆ. ಅಂದರೆ ಇಲ್ಲಿ ವರ್ತನೆಯನ್ನು ಅಧ್ಯಯನ ಮಾಡುವಾಗ ಆ ವ್ಯಕ್ತಿಯು ಯಾರು ಅಧ್ಯಯನ ಮಾಡ್ತಾ ಇದ್ದಾನೆಯೋ ಅವನು ಧ್ವನಿ ಮುದ್ರಣ, ವಿಡಿಯೋ ಅಥವಾ ಇನ್ನಿತರ ಆಧುನಿಕ ಫೋಟೋ ತೆಗೆಯುವಂಥದ್ದಿರ್ಬೋದು, ಈ ರೀತಿಯ ಆಧುನಿಕ ಸಲಕರಣೆಗಳನ್ನು ಉಪಯೋಗಿಸಿ ಕೂಡ ಇಲ್ಲಿ ಅಧ್ಯಯನ ಮಾಡ್ಬೋದು. ಆದರೆ ಇಲ್ಲಿರುವಂತಹ ಒಂದು ಅನುಕೂಲ ಅಂದರೆ, ಇದರ ಒಂದು ಒಳ್ಳೆಯ ಗುಣ ಅಂದರೆ ವ್ಯಕ್ತಿಯನ್ನು ನಿಖರವಾಗಿ ಅಧ್ಯಯನ ಮಾಡ್ಬೋದು. ಆ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಹೇಗಿರ್ತೇನೆ, ಯಾವ ರೀತಿಯ ವರ್ತನೆಯನ್ನು ತೋರಿಸ್ತಾನೆ, ಅವನ ವ್ಯಕ್ತಿತ್ವವನ್ನು ನಾವು ಸ್ಪಷ್ಟವಾಗಿ ಅಧ್ಯಯನ ಮಾಡ್ಬೋದು. ಆದರೆ ಅನಾನುಕೂಲ ಏನಂದರೆ ನಾವು ತುಂಬ ಟೈಮ್ ಕನ್ಸ್ಯೂಮಿಂಗ್, ಇದು ತುಂಬ ಸಮಯ ತಗೊಳ್ತದೆ ಮತ್ತು ಹಣವೂ ಕೂಡ ಇದಕ್ಕೆ ಖರ್ಚಾಗುವಂತಹ ಸಾಧ್ಯತೆ ಇರ್ತದೆ. ಅಂದರೆ ಆ ಒಂದು ನಮಗೆ ಬೇಕಾದಂತಹ ಗುಣ ಯಾವಾಗ ಬರ್ತದೆ ಅಲ್ಲಿ ತನಕ ಕಾಯಬೇಕಾಗ್ತದೆ. ಇದು ಇದರ ಅನಾನುಕೂಲ. ಮುಂದಿನ ವಿಧಾನ ದರೀಕರಣ ಮಾನಕ ವಿಧಾನ. ಪ್ರಶ್ನಾವಳಿಯಲ್ಲಿ ಇರುವಂತಹ ಲೋಪದೋಷಗಳನ್ನು ಹೋಗಲಾಡಿಸುವುದಕ್ಕೋಸ್ಕರ ಬೆಳಕಿಗೆ ಬಂದಿರುವಂತಹ ಒಂದು ಮಾನಕವೇ ದರೀಕರಣ ಮಾನಕ ವಿಧಾನ. ಈ ದರೀಕರಣ ಮಾನಕ ವಿಧಾನದಲ್ಲಿ 3 ಅಂಶಗಳ ಮಾನಕ ಮಾಡುವಂಥದ್ದು, 5 ಅಂಶಗಳ ಮಾನಕ ಮಾಡುವಂಥದ್ದು, 7 ಅಂಶಗಳ ಮಾನಕ ಮಾಡುವಂಥದ್ದು, 9 ಅಂಶಗಳ ಮಾನಕ ಮಾಡುವಂಥದ್ದು ಎನ್ನುವಂಥದ್ದು ಇದೆ. ದರೀಕರಣ ಮಾನಕ ವಿಧಾನದಲ್ಲಿ 3 ಅಂಶಗಳ ಗುಣಗಳನ್ನು ಮತ್ತು 5 ಅಂಶಗಳ ಗುಣಗಳನ್ನು ನಾವಿಲ್ಲಿ ಪತ್ತೆ ಹಚ್ಬೋದು. ಅಂದರೆ ಇಲ್ಲಿ ಪ್ರಶ್ನಾವಳಿ ವಿಧಾನದಲ್ಲಿ ಹೌದು ಅಥವಾ ಇಲ್ಲ ಎರಡೇ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕಾಗ್ತದೆ. ಒಂದು ಇಲ್ಲ, ಒಂದು ಹೌದು. ನಾಯಕತ್ವದ ಗುಣ ಹೌದು ಇದೆ ಅಥವಾ ಇಲ್ಲ ಎನ್ನುವಂಥದ್ದು. ಆದರೆ ದರೀಕರಣ ಮಾನಕ ವಿಧಾನದಲ್ಲಿ ಹಾಗಲ್ಲ. ಇದು ಆ ನಾಯಕತ್ವದ ಗುಣ ಇದೆಯೋ ಇಲ್ವೋ ಎನ್ನುವುದರ ಜೊತೆಗೆ ಎಷ್ಟರ ಮಟ್ಟಿಗೆ ಇದೆ ಎನ್ನುವಂಥದ್ದನ್ನು ಕೂಡ ಅದು ನಮಗೆ ತಿಳಿಸಿಕೊಡ್ತದೆ. ಅಂದರೆ ಇಲ್ಲ, ಸಾಧಾರಣ ಇದೆ, ಉತ್ತಮವಾಗಿದೆ. ಇದು 3 ಅಂಶದ್ದು. ಇನ್ನು ಆ 5 ಅಂಶದಕ್ಕೆ ಬಂದರೆ ಇಲ್ಲವೇ ಇಲ್ಲ, ನಾಯಕತ್ವದ ಗುಣ ಆ ವ್ಯಕ್ತಿಯಲ್ಲಿ ಇಲ್ಲವೇ ಇಲ್ಲ, ಅಲ್ಪ ಪ್ರಮಾಣದಲ್ಲಿ ಇದೆ, ಸಾಧಾರಣವಾಗಿದೆ, ಉತ್ತಮವಾಗಿದೆ, ಅತ್ಯುತ್ತಮವಾಗಿದೆ. ಅವನು ನಾಯಕತ್ವದ ಗುಣದಲ್ಲಿ ತುಂಬ ಎಕ್ಸ್ಪರ್ಟ್, ಅವನಿಗೆ ಖಂಡಿತ ಆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಎನ್ನುವಂಥದ್ದನ್ನು ನಾವು ಪತ್ತೆ ಹಚ್ಬೋದು. ಅದೇ ರೀತಿ ಕತ್ತಲೆಯಲ್ಲಿ ಭಯವಾಗುತ್ತದೆಯೇ? ಇಲ್ಲ, ಸಾಧಾರಣವಾಗಿ ಕೆಲವೊಮ್ಮೆ ಭಯವಾಗುತ್ತದೆ, ಭಯ ಆಗ್ತದೆ. ಹಾಗೆಯೇ ಇನ್ನೊಂದು ನೋಡೋದಾದರೆ ಇಲ್ಲವೇ ಇಲ್ಲ, ಅಪರೂಪಕ್ಕೆ ಭಯವಾಗ್ತದೆ, ಸಾಧಾರಣವಾಗಿ ಭಯವಾಗ್ತದೆ, ಹೆಚ್ಚು ಭಯವಾಗ್ತದೆ, ಅತಿ ಹೆಚ್ಚು ಭಯ, ನನಗೆ ಕತ್ತಲೆ ಅಂದರೆ ಆಗುವುದೇ ಇಲ್ಲ. ಈ ರೀತಿ ಆ ಗುಣವನ್ನು ನಮ್ಮ ಹತ್ರ ಎಷ್ಟು ಪ್ರಮಾಣದಲ್ಲಿ ಇದೆ ಎನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ. ಅದರಿಂದ ಇದು ಪ್ರಶ್ನಾವಳಿ ವಿಧಾನಗಿಂತಲೂ ಕೂಡ ಹೆಚ್ಚಾಗಿ ನಮ್ಮ ವ್ಯಕ್ತಿತ್ವವನ್ನು ನಿಖರವಾಗಿ ಅಧ್ಯಯನ ಮಾಡುವಂತಹ ವಿಧಾನವೇ ದರೀಕರಣ ಮಾನಕ ವಿಧಾನ. ಇದನ್ನು ನಾವೇ ಮಾಪನ ಮಾಡಬೇಕಾಗಿಲ್ಲ, ನಮ್ಮನ್ನು ತಿಳಿದವರು ಇನ್ನೊಬ್ಬರು ಕೂಡ ಇದನ್ನು ಮಾಪನ ಮಾಡ್ಬೋದಾಗಿದೆ. ಹಾಗೆಯೇ ಇಲ್ಲಿ ಇದರಲ್ಲಿ ಬರುವಂತಹ ಒಂದು ಲೋಪದೋಷ ಎಂದರೆ ಏನು ಅಂತ ಹೇಳಿದರೆ, ನಮ್ಮ ಹಿಂದಿನ ಹಾಲೋ ಇಫೆಕ್ಟ್ ಅಂತ ಹೇಳ್ತೇವೆ, ಪರಿವೇಶ ಪ್ರಭಾವ ಅಂತ ಹೇಳ್ತಾರೆ. ಹಿಂದಿನ ಅನುಭವಗಳು ಈಗಿನ ಮಾಪನದ ಮೇಲೆ ಪರಿಣಾಮ ಬೀರ್ತದೆ. ಹಿಂದೆ ಹಾಗೆ ಮಾಡಿದ್ದೆವು, ಹಿಂದೆ ನಾನು ಒಬ್ಬ ನಾಯಕನಾಗಿದ್ದೆ, ಹಿಂದೆ ನನಗೆ ಒಂದು ಸಲ ಭಯ ಇರಲಿಲ್ಲ, ಆ ರೀತಿ ನಮ್ಮ ಹಿಂದಿನ ಅನುಭವಗಳು ಪ್ರಭಾವ ಬೀರುವಂತಹ ಚಾನ್ಸಸ್ ಇರ್ತದೆ. ಮತ್ತು ಹೆಚ್ಚಿನವರು ಕೆಲವು ಸಲ ಸೆಂಟ್ರಲ್ ಟೆಂಡೆನ್ಸಿ ಮಧ್ಯಕ್ಕೆ ಮಾತ್ರ ಹಾಕೊಂಡು ಹೋಗ್ತಾರೆ.
ಆ ರೀತಿ ಮಾಡ್ಬೋದು. ಅಥವಾ ನಮ್ಮನ್ನು ಇನ್ನೊಬ್ಬರು ಮಾಪನ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ಇಷ್ಟ ಆಗಿದ್ರೆ ಅವರು ನಮ್ಮಲ್ಲಿ ನಾಯಕತ್ವ ಗುಣ ಉಂಟು ಅಂತ ಹೇಳ್ಬೋದು. ಅಥವಾ ನಾವು ಅವರಿಗೆ ಇಷ್ಟ ಆಗಿಲ್ಲ ಅಂದರೆ ನಮ್ಮಲ್ಲಿ ನಾಯಕತ್ವ ಗುಣ ಇಲ್ಲವೇ ಇಲ್ಲ ಎನ್ಬೋದು. ಹೀಗೆ ಇಲ್ಲಿ ಇದು ಇದರ ಅನಾನುಕೂಲ. ಅದರಿಂದ ದರೀಕರಣ ಮಾನಕ ವಿಧಾನದಲ್ಲಿ ಆ ವ್ಯಕ್ತಿಗೆ ಒಳ್ಳೆಯ ಸಂಬಂಧ ಇದ್ದರೆ ಇನ್ನೊಬ್ಬ ಮಾಡುವಾಗ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು. ಅಥವಾ ಅವರ ಸಂಬಂಧ ಒಳ್ಳೆಯದಿಲ್ಲದಿದ್ದರೆ ಅವನಲ್ಲಿ ಇಲ್ಲದ ಅಭಿಪ್ರಾಯವನ್ನು ಅಲ್ಲಿ ವ್ಯಕ್ತಪಡಿಸ್ಬೋದು ಎನ್ನುವಂಥದ್ದು. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ದ್ವಿತೀಯ ಅಧ್ಯಾಯವಾದಂತಹ ವ್ಯಕ್ತಿತ್ವ ಪಾಠವು ಅರ್ಥ ಆಗಿದೆ ಅಂತೇಳಿ ಅಂದುಕೊಳ್ತೇನೆ. ವಂದನೆಗಳು.